वीर्यादिदेहं चिंता संतापलेपोद्भवमृतिमुखराशेषदोषातिदूरं सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाभिधममलमलं ब्रह्मवेदान्तवेद्यम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमराससिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸನತ್ಸುಜಾತರು ನಿನ್ನೆ ಹೇಳುವಾಗ 12 ದೋಷಗಳು, 13 ನೃಶಂಸಗಳು, 12 ಗುಣಗಳು, ಇವುಗಳನ್ನು ನಾವು ಎಚ್ಚರ ವಹಿಸಬೇಕು ಅಂತ ತಿಳಿಸ್ತಾ ಇದ್ದರು. ಕ್ರೋಧಾದಯೋ 12 ಯಸ್ಯ ದೋಷಾಃ ತಥಾ ನೃಶಂಸಾನಿ 13 ರಾಜನ್ ಜ್ಞಾನಾದಯೋ 12 ಪಿತॄಣಾಂ ಶಾಸ್ತ್ರೇ ಗುಣ ಯೇ ವಿದಿತಾ ದ್ವಿಜಾನಾಂ. ಇಷ್ಟೇ ಶ್ಲೋಕ ಹೇಳಿದಾಗ 12 ದೋಷಗಳು ಯಾವುದು ಅಂತ ತಿಳಿಯಲ್ಲ, ಆ 13 ನೃಶಂಸಗಳು ಯಾವುದು ಅಂತ ತಿಳಿಯಲ್ಲ. ಅದಕ್ಕೆ ಸನತ್ಸುಜಾತರು ಅದನ್ನು ಮುಂದುವರೆದು ವ್ಯಾಖ್ಯಾನಿಸ್ತಾರೆ. ಕ್ರೋಧ ಕಾಮೋ ಲೋಭಮೋಹೋ ವಿಧಿತ್ಸಾ ಕೃಪಾಸೂಯೇ ಮಾನಶೋಕೌ ಸ್ಪೃಹಾ ಚ ಈರ್ಷ್ಯಾ ಜುಗುಪ್ಸಾ ಚ ಮಹಾಗುಣೇನ ಸದಾ ವರ್ಜ್ಯಾ 12 ನರೇಣ. 12 ಮನುಷ್ಯ ಯಾವತ್ತಿದ್ರೂ ಬಿಡಲೇಬೇಕು. 12 ಬಿಟ್ಟರೆ ಮಾತ್ರ ಆತ ಸಾಧನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಕ್ರೋಧ, ಕಾಮ, ಲೋಭ, ಮೋಹ, ವಿಧಿತ್ಸ ಅಂತ 5. ಕ್ರೋಧ, ಕಾಮ, ಲೋಭ, ಮೋಹಗಳ ಅರ್ಥ ನಿಮಗೆ ಗೊತ್ತಿದೆ. ವಿಧಿತ್ಸ ಅಂತನ್ನುವಂಥ ಶಬ್ದ ಲೋಕದಲ್ಲಿ ಪ್ರಸಿದ್ಧಿ ಇಲ್ಲ, ಅದೊಂದು ದೋಷದಲ್ಲಿ ಪರಿಗಣಿಸ್ತಾರೆ. ವಿಧಿತ್ಸ ಅಂತ ಹೇಳಿದ್ದಾರೆ. ವಿಧಿತ್ಸೆ ಅಂದರೆ ಏನು? ಪ್ರಪಂಚದ ವ್ಯವಹಾರದಲ್ಲಿ ಅತಿಯಾದ ಆಸಕ್ತಿಗೆ ವಿಧಿತ್ಸ ಅಂತ ಕರೆದಿದ್ದಾರೆ. ಕೆಲವ್ರ ಜೊತೆಗೆ ಮಾತಾಡ್ಲಿಕ್ಕೆ ಶುರು ಮಾಡಿದರೆ ನಿಮಗೆ ಅನ್ನಿಸ್ತಿರ್ತದೆ, ಒಂದು ಶಬ್ದವೂ ದೇವರ ಬಗ್ಗೆ ಬಂದಿರೋದಿಲ್ಲ, ಒಂದು ಶಬ್ದವೂ ಯಾವುದೋ ಶಾಸ್ತ್ರ ವೇದ ಬಂದಿರೋದಿಲ್ಲ. ಕೆಲವು ನ್ಯೂಸ್ ಪೇಪರ್ಗಳು ಓದುವಾಗ ಗೊತ್ತಾಗ್ತಿರ್ತದೆ ಒಂದೂ ಉಪಯೋಗ ಇಲ್ಲ ಅಂತ. ದಿನಾ ಪೇಪರ್ ಎಸಿತಾರೆ ಮನೆಯೊಳಗೆ, ಓದಿದ ಮೇಲೆ ಎಸಿತಾರೆ, ಅದು ವಿಶೇಷ. ಓದಿ ಏನು ಉಪಯೋಗ ಇಲ್ಲ ಅಂತ ಅಲ್ಲ, ಓದಬೇಕು ಯಾಕೆ? ಅದು ವಿಧಿತ್ಸ ಅಂದರೆ ಪ್ರಪಂಚದ ವಿಷಯದಲ್ಲಿ ಅತಿಯಾದ ಆಸಕ್ತಿ, ಚಿಕಿತ್ಸಕ ಬುದ್ಧಿ. ಅದು ಏನು ಇದೇನು ಏನು ಉಪಯೋಗ ಆಗಲ್ಲ. ಇದಕ್ಕೆ ವಿಧಿತ್ಸ ಅಂತ ಒಂದು ದೋಷ ಹೇಳಿದ್ದಾರೆ ಮಹಾಭಾರತದಲ್ಲಿ. ಯಾವ ಪದಕ್ಕೆ ಕಷ್ಟ ಇದೆ ಅದನ್ನು ಸ್ವಲ್ಪ ಬಿಡಿಸ್ತೇನೆ ಅಷ್ಟೇ, ಉಳಿದು ನಿಮಗೆ ಗೊತ್ತಾಗ್ತಿರ್ತದೆ ಅಂತ ಅಷ್ಟೆ.
ಕೃಪಾ ಅಸೂಯೆ ಮಾನಶೋಕೌ ಸ್ಪೃಹಾ ಚ ಇದೆಲ್ಲ ಗೊತ್ತಾಗ್ತದೆ. ಕೃಪಾ, ಅಸೂಯ, ಮಾನ, ಶೋಕ, ಸ್ಪೃಹ. ಕೃಪಾ ಅನ್ನೋದು ದೋಷ ಅಲ್ಲ. ಹಾಗಾಗಿ ಪದವಿಭಾಗ ಮಾಡಿಕೊಳ್ಳುವಾಗ ವಿಧಿತ್ಸಾ ಕೃಪಾ ಅಂತ ಸವರ್ಣ ದೀರ್ಘ ಸಂಧಿಯಾಗಿರ್ತದೆ. ಅಂದರೆ ವಿಧಿತ್ಸಾ ಅಕೃಪ, ವಿಧಿತ್ಸಾ ಕೃಪಾ ಅಂತ ಬಿಡಿಸ್ಕೊಳ್ಬೇಕು. ಅವಾಗ ಅಕೃಪ ಅಂದರೆ ನಿರ್ದಯೆ ಅಂತ ಅರ್ಥ. ದಯೆ ತೋರಿಸಲೇಬೇಕಾದ ವಿಷಯದಲ್ಲಿ ನಿರ್ದಯೆಯನ್ನು ವರ್ತನೆ ಮಾಡೋದು ಅಂತ ಒಂದು ವ್ಯಾಖ್ಯಾನ. ಅಯೋಗ್ಯ ವಿಷಯದಲ್ಲಿ ಕೃಪಾ ತೋರಿಸೋದು. ತಂ ತಥಾ ಕೃಪಯಾವಿಷ್ಟಂ ವಿಸೀದನ್ನಿದಮಬ್ರವೀತ್ ಅನ್ನೋಲ್ಲಿ ಕೃಪಾ ಶಬ್ದ ಪರಮಾತ್ಮ ಅರ್ಜುನನ ವಿಷಯದಲ್ಲಿ ಆಡಿದ್ದಾನೆ. ಪರಮಾತ್ಮ ಆಡಿದ್ದಾನೆ ಅಂದರೆ ಭಗವದ್ಗೀತೆಯಲ್ಲಿ ಹೇಳಿದೆ ಕೃಪಯಾವಿಷ್ಟಂ ಅಂದರೆ ಯಾರನ್ನು ನೋಡಿ ಯಾವ ಸಮಯದಲ್ಲಿ ಕೃಪೆ ತೋರಬಾರ್ದಿತ್ತೋ ಆ ಥರದ ಕೃಪೆ ನಿನಗೆ ಒಳಗಾಗಿದೆ, ಅಂಥ ಕೃಪೆಗೆ ಒಳಗಾಗಿ ಮಾತಾಡ್ತಾ ಇದ್ದಾನೆ ಅಂತ. ತಂ ತಥಾ ಕೃಪಯಾವಿಷ್ಟಂ ವಿಸೀದನ್ನಿದಮಬ್ರವೀತ್ ಅಂತ ಕೃಪಾ ಶಬ್ದ ಆಡಿದಾರೋ ಇಲ್ಲ, ಅದನ್ನು ನೆನಪಿಸ್ಕೊಳ್ಬೇಕು. ಹಾಗಾಗಿ ಅಯೋಗ್ಯ ವಿಷಯದಲ್ಲಿ ಕೃಪಾ ಅನ್ನೋದು ದೋಷವೇ. ಇಲ್ಲಿ ಅಕೃಪ ಅಂತ ಇನ್ನೊಂದು ಪದವಿಭಾಗ ಮಾಡ್ಕೊಂಡು ಬಿಟ್ರಂತೂ ನಿರ್ದಯೆ ಅನ್ನೋ ಅರ್ಥ ಸ್ಪಷ್ಟ ಗೊತ್ತಾಗ್ತದೆ. ಅಸೂಯ ಅದರದ್ದೆಲ್ಲ ವಿವರಣೆ ಮಾಡಲಿಕ್ಕೆ ಬರ್ತದೆ. ಸಾಧಾರಣವಾದ ಅರ್ಥ ಇಟ್ಕೊಂಡ್ರೆ ಸಾಕು ಮಹಾಭಾರತಕ್ಕೆ ಮೇಲ್ನೋಟಕ್ಕೆ. ಮಾನ ಶೋಕೌ ಸ್ಪೃಹಾ ಚ, ಮಾನ ದುರಭಿಮಾನ ಅಂತ ಅರ್ಥ, ಅಹಂಕಾರ, ದುರಭಿಮಾನ. ಶೋಕ ಎಲ್ಲಿ ಯಾವ ವಸ್ತು ನೋಡಿ ಮನಸ್ಸಿನಲ್ಲಿ ದುಃಖ ಪಡಬಾರ್ದೋ ಅಲ್ಲಿ ದುಃಖ ಪಡೋದು ಶೋಕ. ಇದೆಲ್ಲ ದೋಷ. ಸ್ಪೃಹ ಆಸೆ, ವಿಚಿತ್ರವಾದ ಆಸೆ, ದುರಾಸೆ. ಈರ್ಷ್ಯ ಇದು ಬಹಳ ದೊಡ್ಡ ದೋಷ. ಇದು ಈರ್ಷ್ಯ ಅಂತಾರೆ. ಇನ್ನೊಬ್ಬರನ್ನ ಕಂಡ್ರೆ ಜಲಸಿ, ಅಸೂಯೆ. ಈ ಅಸೂಯೆಲ್ಲ ಸಹಿಸೋದಿಲ್ಲ, ಏನೋ ಹೊಟ್ಟೆ ಕಿಚ್ಚು ಅಂತ ನಮ್ಮ ಕನ್ನಡದಲ್ಲಿ ಅದಕ್ಕೆ ಸರಿಯಾದ ಪದ. ಈರ್ಷ್ಯ ಅಂದರೆ ಹೊಟ್ಟೆ ಕಿಚ್ಚು. ಅಸೂಯೆಗಿಂತ ಮೇಲಿಂದಿದು. ಜುಗುಪ್ಸಾ ಇದು ದೋಷವೇ. ಇನ್ನೊಬ್ಬರನ್ನ ಜುಗುಪ್ಸೆ ಮಾಡೋದು ಅಂದರೆ ನಿಂದೆ ಮಾಡೋದು, ಪರ ನಿಂದೆ ಮಾಡ್ತಾ ಇರೋದು. ಹೀಗೆ ಮಹಾಗುಣ ಸಂಪನ್ನರಾಗಬೇಕು ಅಂತ ಅಪೇಕ್ಷೆ ಪಡೋರು ಈ 12 ದೋಷಗಳನ್ನು ಯಾವ ಕಾರಣಕ್ಕೂ ತಮ್ಮೊಳಗೆ ಬರಗುಡಬಾರ್ದು. ಇವುಗಳು ಶತ್ರುಗಳು, ಇಂಥವರನ್ನು ಎದುರಿಸ್ಬೇಕು, ಇಂಥವ್ರ ಜೊತೆಗೆ ದಿನಾ ಹೋರಾಟ ಮಾಡ್ತಿರ್ಬೇಕಂತೆ. ನೀ ನನ್ನಲ್ಲಿ ಬರಬೇಡ, ಜುಗುಪ್ಸೆ ನನ್ನಲ್ಲಿ ಬರಬೇಡ, ಈರ್ಷ್ಯೆ ನನ್ನಲ್ಲಿ ಬರಬೇಡ, ಅವ್ರ ಜೊತೆಯಲ್ಲಿ ಹೋರಾಟ ಮಾಡಬೇಕಂತ. ಈ ಅರ್ಥದಲ್ಲಿ ಹಿಂದೆ 12 ದೋಷಗಳು ಅಂತ ಸನತ್ ಸುಜಾತರು ನಮಗೆ ಪರಿಚಯಿಸಿದ್ದಾರೆ ಅಂತ. ಇನ್ನು ಮುಂದಿನ ಮಾತು, ಏಕೈಕ ಪರ್ಯುಪಾಸ್ತೇಹ ಮನುಷ್ಯಾನ್ ಮನುಜರ್ಷಭ ಲಿಪ್ಸಮಾನೋಂತರಂ ತೇಷಾಂ ಮೃಗಾಣಾಮಿವ ಲುಬ್ಧಕಃ. ಮೃಗಾಣಾಮಿವ ಲುಬ್ಧಕಃ, ಬೇಟೆಗಾರ ಎಲ್ಲ ಸಮಯದಲ್ಲಿ ಹೋಗಿ ಬೇಟೆಯಾಡಿ ಪ್ರಾಣಿಗಳನ್ನು ತರಲ್ಲ, ಬಂಧನ ಮಾಡಲ್ಲ. ಸಮಯ ನೋಡಿ ಬೇಟೆ ಆಡ್ತಾನೆ. ಸಮಯಕ್ಕೆ ಸರಿಯಾಗಿ ಬೇಟೆ ಆಡಿದ್ರೆ ಇಂತಿಂಥ ಪ್ರಾಣಿಗಳು ಇಂತಿಂಥ ಕಡೆ ಇರ್ತಾವೆ ಅಂತ ಅದನ್ನು ಅಂದಾಜು ಮಾಡಿರ್ತಾನೆ. ಅಂದರೆ ಸಿಕ್ಕಾಕೋತಾವೆ. ಇವೆಲ್ಲ ದೋಷಗಳು ಕೂಡ ನಮ್ಮನ್ನು ಬೇಟೆ ಆಡಲಿಕ್ಕೆ ಬರ್ತಾವೆ. ಯಾವಾಗಲೂ ಬರ್ತಾವೆ ಅಂತಿಲ್ಲ, ಯಾವಾಗ ಬೇಕಾದರೂ ಬರ್ತಾವೆ. ಹಾಗಾಗಿ ಒಂದೊಂದು ಕೂಡ ನಮ್ಮನ್ನು ಬೇಟೆ ಆಡ್ತಾವೆ. ನಾವು ಆ ಬೇಟೆಗೆ ಸಿಕ್ವಿ ಅಂತಂದರೆ ಬಂಧಿತರಾಗ್ತೇವೆ, ವಿನಾಶ ಆಗ್ತದೆ. ಏಕೈಕ ಪರ್ಯುಪಾಸ್ತೇಹ ಅಂತಂತಾರೆ. ಏಕೈಕ, ಒಂದೊಂದು ಕೂಡ ಮನುಷ್ಯನನ್ನು ಆಟ ಆಡಿಸ್ತಾವೆ. ಇನ್ನು ಎಲ್ಲ ಸೇರಿಕೊಂಡವ್ರ ಹಣೆ ಬಾರಿ ಏನಿರಬೇಕು ವಿಚಾರ ಮಾಡಿ. ವಿಕಥನಃ ಸ್ಪೃಹಯಾಲುರ್ಮನಸ್ವಿ ಬಿಭ್ರತ್ಕೋಪಂ ಚಪಲೋ ಅರಕ್ಷಣಶ್ಚ ಏತಾನ್ ಪಾಪಾಃ ಷಣ್ಣನರಾಃ ಪಾಪಧರ್ಮಾನ್ ಪ್ರಕುರ್ವತೇನೋ ತ್ರಸಂತಃ ಸುದುರ್ಗೇ. ಹೀಗೆ ಸನತ್ ಸುಜಾತೀಯದ ವಿಶೇಷತೆಗಳೇನು ಅಂದರೆ, ಮನುಷ್ಯ ತನ್ನೊಳಗೆ ಇಂತಿಂಥವುಗಳಿದ್ದಾವೆ ಅಂತ ತಾನೇ ಅವುಗಳನ್ನು ಎಚ್ಚರ ವಹಿಸಿ ದೂರ ಸರಿಸೋ ಪ್ರಯತ್ನ ಮಾಡಲಿ ಅಂತಂತಾರೆ. ಇವು ಯಾವುದನ್ನು ಆಪ್ರೇಷನ್ ಮಾಡಿ
ಎಂಜೋಪ್ಲಾಸ್ಟ್ ಅಂತ ಮಾಡ್ತಾರೆ, ಸ್ಟಂಟ್ ಅಂತ ಹಾಕ್ತಾರೆ. ಇವೆಲ್ಲ ಮಾಡಲಿಕ್ಕೆ ಉಪಕರಣಗಳು ಬಂದಿದ್ದಾವೆ. ಎಷ್ಟೆಷ್ಟು ಡಿಗ್ರಿಯಲ್ಲಿ ಹೋಲ್ ಆಗಿದೆ, ಎಷ್ಟೆಷ್ಟು ಡಿಗ್ರಿಯಲ್ಲಿ ಹೋಲ್ ಮುಚ್ಚಬೇಕು, ಎಷ್ಟು ಬ್ಲಾಕ್ ಆಗಿದೆ ಎಲ್ಲ ಕಾಣಿಸ್ತದೆ. ನಾನು ಒಂದ್ಸಲಿ ಡಾಕ್ಟ್ರ್ ಹತ್ರ ಕೇಳಿದ್ದೆ, ಅಸೂಯಾದ ಪರ್ಸೆಂಟೇಜ್ ನಮ್ಮೊಳಗೆ ಎಷ್ಟಿದೆ ಅಂತ ಕಂಡುಹಿಡಿಲಿಕ್ಕೆ ನಿಮ್ದೊಂದು ಮಷೀನ್ ಬಂದಿದೆಯಾ ಅಂತ. ಕ್ರೋಧದ ಪರ್ಸೆಂಟೇಜು, ಬಿ ಪಿ ನಾರ್ಮಲ್ ಇದೆ ಇಲ್ಲೋ ಅಂತ ಹೇಳ್ತಾರೆ. ಬಿ ಪಿ ಅಂದರೆ ರಕ್ತ ಒತ್ತಡ, ಆದರೆ ನಾವು ಕೇಳೋದು ರಕ್ತ ಒತ್ತಡದಿಂದುಂಟಾಗುವ ಕ್ರೋಧ, ಅದರ ಮೇಲಿನ ಪರಿಸ್ಥಿತಿ ನಾವು ಕೇಳಿ ಸ್ವಲ್ಪ ಹೆಚ್ಚಿಂದಾಯ್ತು ನಮ್ಮದೆಲ್ಲ. ಮನುಷ್ಯರಿಗೆ ಇವುಗಳನ್ನೇ ಕಂಟ್ರೋಲ್ ಮಾಡಲಿಕ್ಕಾಗ್ತಿಲ್ಲ. ಅವುಗಳು ಎಷ್ಟು ಪರ್ಸೆಂಟೇಜಲ್ಲಿದೆ ಅಂತ ಕಂಡುಹಿಡಿಯಲಿಕ್ಕೆ ಮಷಿನ್ ಬಂದಿಲ್ಲ. ಹಾಗಾಗಿ ಡೀಪ್ ಸ್ಟಡಿ ಮಾಡಿ ಮನುಷ್ಯ ತನ್ನನ್ನು ತಾನು ಚಿಕಿತ್ಸೆಗೆ ಗುರಿಪಡಿಸಬೇಕು ಅನ್ನೋದು ಮಹಾಭಾರತದ ಉದ್ದೇಶ. ಅದು 1 ಅವರ್ 2 ಅವರ್ಸ್ ಕಂಟ್ರೋಲ್ ಅಲ್ಲ, ಇಡೀ ಬದುಕಿಡೀ ಇದೇ ದೊಡ್ಡ ಚಿಕಿತ್ಸೆ ಮನುಷ್ಯನಿಗೆ ಬಂದ ರೋಗಕ್ಕೆ. ಹಾಗಾಗಿ ಕಳಕಳಿಯಿಂದ ಮಹಾಭಾರತ ಇಂಥ ವಿಷಯಗಳನ್ನು ಒಂದೇ ಸಲ ಹೇಳಿ ಬಿಡಲಿಲ್ಲ. ಅದು ಎಷ್ಟು ಕೃಪಾದೃಷ್ಟಿ. ಬಾರಿ 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 ನಮ್ಮನ್ನು ಒಬ್ಬ ಶಿಲ್ಪಿ ಕೆಲಸ ಮಾಡ್ತದೆ. ಒಂದು ಸಣ್ಣ ಕಥೆ ಕೇಳಿರ್ತೀರಿ ನೀವೆಲ್ಲ, ಪ್ರಸಿದ್ಧ. ತುಂಬ ಸಿಟ್ಟು ಬಂತಂತೆ ಈ ಮೆಟ್ಲು ಕಲ್ಲಿಗೆ. ಯಾವುದ್ರ ಮೇಲೆ ಅಂದರೆ ಗರ್ಭಗುಡಿಯಲ್ಲಿರುವಂಥ ಪ್ರತಿಮೆ ಕಲ್ಲಿನ ಜೊತೆಗೆ ಜಗಳಾಡ್ತಂತೆ. ಗರ್ಭಗುಡಿಯಲ್ಲಿಯೂ ಕಲ್ಲಿದೆ, ಮೆಟ್ಲಲ್ಲಿ ಕಲ್ಲಿದೆ, ಆದರೆ ಅದಕ್ಕೆ ಪಂಚಾಮೃತ ಇದೆ. ಇದನ್ನೆಲ್ಲರೂ ಕಾಲಲ್ಲಿ ಹಾಕಿ ತೊಳಿತಿರ್ತಾರೆ. ಅದು ತುಂಬ ತುಳಿಸ್ಕೊಂಡು ಅದಕ್ಕೆ ಬೇಜಾರಾಗಿ ಹೋಗಿತ್ತು. ಹೀಗಾಗಿ ಗರ್ಭಗುಡಿಯಲ್ಲಿರೋ ಕಲ್ಲಿನ ಜೊತೆಗೆ ಜಗಳಾಡ್ತಾ ಕೇಳ್ತಂತೆ, ನನ್ನೂ ಅದೇ ಶಿಲ್ಪಿನೇ ತಂದು ಒಗೆದ, ನಿನ್ನೂ ಅದೇ ಶಿಲ್ಪಿನೇ ತಂದು ಒಳಗಿಟ್ಟ, ಆದರೆ ನನಗೆ ಮಾತ್ರ ಪಂಚಾಮೃತ ಇಲ್ಲ, ನಿನಗೆ ಯಾಕೆ ಪಂಚಾಮೃತ ಅಂತ. ನಿನಗೆ ಸಹಸ್ರ ಕಲಶಾಭಿಷೇಕ, ನಿನಗೇನು ಆಭರಣ, ಎಲ್ಲರೂ ಬರೋದು ನಿನಗೆ ನಮಸ್ಕಾರ ಮಾಡೋದು, ಎಲ್ಲರೂ ನಿನ್ನನ್ನೇ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಬೇಡೋದು, ವರ ಬೇಡೋದು, ಧೂಪಾರತಿ ಮಂಗಳಾರತಿ ಎಲ್ಲರೂ ನಿನಗೇ ಮಾಡ್ತಾರೆ. ಅಲ್ಲ, ಕಲ್ಲು ಕಲ್ಲೇ ಅಲ್ವೇ? ನಾನು ಕಲ್ಲು, ನೀನು ಕಲ್ಲು, ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ಇದರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಪ್ರಶ್ನೆ. ಕಲ್ಲು ಒಂದೇ ಜಾತಿ, ಒಂದೇ ಕುಲ ಅಲ್ವಾ? ಎಲ್ಲರದ್ದು ರಕ್ತ ಒಂದೇ ಇರ್ತದೆ, ಯಾರು ಲಗ್ನ ಮಾಡ್ಕೊಂಡ್ರೆ ಏನು ಅಂತ ಬುದ್ಧಿಜೀವಿಗಳ ತಲೆಹರಟೆ. ಹಾಗೆ ಎಲ್ಲ ಕಲ್ಲೇ ಅಂದಮೇಲೆ ನಿನ್ನನ್ನು ಮಾತ್ರ ಗರ್ಭಗುಡಿಯಲ್ಲಿ ಇಟ್ಟು ಪೂಜೆ, ನನ್ನನ್ನು ಮಾತ್ರ ಚಪ್ಪಲಿ ಹಾಕಿ ಎಲ್ಲರೂ ತುಳಿತಾರೆ, ಉಗುಳ್ತಾರೆ, ಕೂಡ್ತಾರೆ. ಸಾಕಾಗಿ ಹೋಗಿದೆ ನನಗೆ ಈ ಜನ್ಮ ಅಂತಂತಂಥದ್ದು ನೋಡಿದ್ರೆ. ಆಗ ಈ ಬುದ್ಧಿವಂತ, ಇದು ಗರ್ಭಗುಡಿ ಕಲ್ಲು ಭಾಳ ಬುದ್ಧಿವಂತ ಕಲ್ಲು. ಅದು ಹೇಳ್ತಂತೆ, ನಮ್ಮಿಬ್ಬರನ್ನು ತಂದದ್ದು ಒಂದೇ ಬೆಟ್ಟದಾಗಿಂದ, ಆದರೆ ಏನು ಮಾಡೋದು, ಉಳಿ ಏಟು ಜಾಸ್ತಿ ನಾನು ತಿಂದಿದೆ, ನೀನು ಇದು ತಿಂದಿಲ್ಲ ಅಂತ ಹೇಳ್ತಂತೆ. ಬೇಕಂದರೆ ನಿನಗೇ ಗೊತ್ತಲ್ಲ, ನಮ್ಮಿಬ್ಬರನ್ನು ಒಂದೇ ಕಡೆಯಲ್ಲಿ ಎಸೆದಿದ್ರು, ಕಲ್ಲು ಹೊಡೆಯೋರು ತಂದು ರಸ್ತೆ ಮೇಲೆ, ಆದರೆ ಉಳಿ ಏಟು ತಿಂದದ್ದು ಮಾತ್ರ ನಾನು ಜಾಸ್ತಿನೋ ನೀನು ಜಾಸ್ತಿನೋ ಹೇಳು ಅಂತಂತ. ಆಗ ಸುಮ್ಮನೆ ಆಯ್ತಂತೆ ಪಾಪ ಮೆಟ್ಲು ಕಲ್ಲು. ಅದೇನೋ ಸರಿ ಬಿಡು ಅಂತ, ನಿನ್ನಷ್ಟು ಏಟು ನಾ ತಿದ್ದಿಲ್ಲ, ನೀನು ಜಾಸ್ತಿ ಏಟು ತಿಂದು ನೋಡಿದೀಯಾ. ಜಾಸ್ತಿ ಏಟು ತಿಂದರೆ ಗೌರವ ಜಾಸ್ತಿ, ಜಾಸ್ತಿ ಏಟು ತಿಂದವರಿಗೆ ಬೆಲೆ ಜಾಸ್ತಿ. ನೀನು ಸಂಸಾರದಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಆಗಿರ್ಬೋದು, ಜೀವನದಲ್ಲಿ ಆಗಿರ್ಬೋದು, ಏಟೇ ತಿಂದಿಲ್ಲ, ಆಗಲೇ ಪ್ಯಾಕೆಟ್ ಮನಿ ಇಟ್ಕೊಂಡು ಅಡ್ಡಾಡ್ತಿದ್ಯಾ ಊರು ತುಂಬ. ಈಗೆಲ್ಲ ಬರಲಿ, ಎಲ್ಲರೂ ಗೌರವ ಕೊಡಲಿ, ಎಲ್ಲರೂ ನಂಗೆ ನಮಸ್ಕಾರ ಮಾಡಲಿ, ಎಲ್ಲರೂ ನನಗೆ ಬೆಲೆ ಕೊಡಲಿ ಅಂದರೆ ಹ್ಯಾಕೆ ಸಾಧ್ಯ ಹೇಳಿ ನೋಡೋಣ ಅಂತಂತಂತ. ಹಾಗೆ ಮನುಷ್ಯನಿಗೆ ಎಷ್ಟು ಅನುಭವ ಆಗ್ತದೆ ಅದಕ್ಕೆ ತಕ್ಕಂತೆ ಇರ್ತದಲ್ವೇ. ಮಹಾಭಾರತ ಅದು ಒಂದರ್ಥದಲ್ಲಿ ಉಳಿ ಏಟು. ವ್ಯಾಸರು ಬಹುದೊಡ್ಡ ಶಿಲ್ಪಿಗಳು. ಎಲ್ಲ ಕಲ್ಲಿನಂತಿರೋ ನಮ್ಮನ್ನು, ಕಲ್ಲಿಗೂ ನಮಗೆ ಏನು ವ್ಯತ್ಯಾಸ ಬಹಳ ಇಲ್ಲ ದೇವರ ದೃಷ್ಟಿಯಲ್ಲಿ. ಎರಡೂ ಅಸ್ವತಂತ್ರ. ಅದು ಚೇತನ, ಇದು ಅಚೇತನ ಅಂತ ಒಂದೆರಡು ವಿಭಾಗ ಮಾಡಿದಾನಷ್ಟೇ. ವಾಸ್ತವಿಕವಾಗಿ ನೋಡಿದರೆ ಪರಮಾತ್ಮನ ಅಧೀನತೆಯಲ್ಲಿ ಇಬ್ಬರೂ ಅಷ್ಟೇ ಇದ್ದೇವೆ ನಮ್ಮ ಹಣೆ ಬಾರಕ್ಕೆ. ಆದರೆ ಒಟ್ಟೊಟ್ಟಿಗೆ ತನ್ನ ಹೊಟ್ಟೆಯಲ್ಲಿದ್ದವರನ್ನು ಭೂಮಿಗೆ ತರುವಾಗಲೇ ತರಿಸಿದ.
ಮಹಾಭಾರತ ಗ್ರಂಥಗಳನ್ನು, ಭಾಗವತ ರಾಮಾಯಣಗಳನ್ನು ಜಗತ್ತಿಗೆ ಉಳಿಯಂತೆ ನೀಡಿದ. ಯಾರ್ಯಾರಿಗೆ ತಗಲಿ, ಯಾರ್ಯಾರು ಶಿಲ್ಪಿಗಳಾಗ್ತಾರ ಆಗಲಿ, ಆಮೇಲೆ ಮೋಕ್ಷದ ಗರ್ಭಗುಡಿಯಲ್ಲಿ ಕೂಡಿಸಿದ್ರಾಯ್ತು ಅಂತ ಬಿಟ್ಟಿದ್ದಾನಂತ. ಇದು ಬೇಡ ನಮಗೆ, ತಗಲಬಾರ್ದು, ಪೆಟ್ಟು ಬೀಳಬಾರ್ದು, ಹಾಗೇ ನಮಗೆ ಮೋಕ್ಷದೊಳಗೆ ಒಂದೊಳ್ಳೆ ಮನೆ ಕಟ್ಟಿಸ್ಕೊಟ್ಟು ಬಿಡು ಅಂತಂದರೆ ಏನು ಹೇಳ್ಬೇಕು ಹೇಳಿ. ಬೆಂಗಳೂರಿನಲ್ಲೇ ಕೊಡಲ್ಲಂತೆ ಮನೆ, ಹಾಗೆ ಇನ್ನು ಮೋಕ್ಷದಲ್ಲಿ ಕೊಡು ಅಂದ್ರೆ ಯಾರು ಕೊಡ್ತಾರೆ? ಏನು ಉಳಿ ಏಟೇ ತಿಂದೇನೆ ಗರ್ಭಗುಡಿಗೆ ಬರ್ತೇನೆ, ಸಹಸ್ರ ಕಲಶಾಭಿಷೇಕ ಮಾಡಿಬಿಡ್ರೆ ನನಗೆ ಅಂದರೆ ಯಾರು ಮಾಡ್ತಾರಪ್ಪ? ಇದು ಮತಿತಾರ್ಥ. ಹಾಗಾಗಿ ಭಾಗವತದ ಮಾತುಗಳಲ್ಲಿ ಮನುಷ್ಯ ಬಹುದೊಡ್ಡ ಚಿಕಿತ್ಸಕನಾಗಿ ತನ್ನನ್ನು ತಾನು, ತನಗೆ ಬಂದಂಥ ರೋಗಗಳಿಗೆ, ತನ್ನ ಮೇಲೆ ಆಗುವಂಥ ಶತ್ರುಗಳ ಆಕ್ರಮಣಕ್ಕೆ ತಾನೇ ಅವುಗಳನ್ನು ಪರಿಹರಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಮಹಾಭಾರತದ ಉಳಿ ಏಟ್ನಿಂದ ಯಾವ ಭಾಗ ಕಲ್ಲಿನಲ್ಲಿ ವಕ್ರವಾಗಿ ಕಾಣಿಸ್ತದೆ ಆ ಭಾಗವನ್ನು ಕತ್ತರಿಸಲಿಕ್ಕೆ ಉಳಿ ಏಟು ಬಿಟ್ಟು ಬೇರೆ ಸಲಕರಣೆಗಳು ಇರಲಿಲ್ಲ ಶಿಲ್ಪ ಮಾಡುವಾಗ. ಹಾಗೆ ನಮ್ಮ ಬದುಕಿನಲ್ಲಿ ಯಾವ್ಯಾವ ಭಾಗ, ಯಾವ್ಯಾವ ಅಂಗ, ಯಾವ್ಯಾವ ಥರದಿಂದ ವಕ್ರವಾಗಿ, ಸೊಟ್ಟಾಗಿ, ವಿಪರೀತವಾಗಿ ಬೆಳೆದಿರ್ತದೆ, ಅದನ್ನು ಉಳಿ ಏಟಿಗಿಂತ ಬೇರೆ ಏಟಿನಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಹಾಭಾರತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ. ವಿಕಥನಃ, ಇದು ದೊಡ್ಡ ದೋಷ. ಸ್ಪೃಹಯಾಲುರ್ಮನಸ್ವಿ ಬಿಭ್ರತ್ ಕೋಪಂ ಚಪಲೋ ಅರಕ್ಷಣಶ್ಚ ಏತಾನ್ ಪಾಪಾಹ ಷಟ್ ನರಾಹ ಪಾಪಧರ್ಮಾಹ ಅಂತಂತಾರೆ. ಇದೆಲ್ಲ ವಕ್ರ, ಸೊಟ್ಟ, ಅತಿ ಸೊಟ್ಟ ಅಂತಾರೆ. ಇವು ಇದ್ದರೆ ಮನುಷ್ಯನಲ್ಲಿ ಇವೆಂದೂ ಇರಬಾರ್ದು. ವಿಕಥನಃ, ಕಥನ ಅಂದರೆ ಹೇಳ್ಕೊಳ್ಳೋದು ಅಂತ ಅರ್ಥ. ಮನುಷ್ಯ ವಿಪರೀತವಾಗಿ ತನ್ನ ಬಗ್ಗೆ ಶ್ಲಾಘ ಮಾಡ್ಕೊಳ್ಳೋದಕ್ಕೆ ವಿಕಥನ, ವಿಶೇಷವಾಗಿ ನಾವಂದ್ರೆ ಏನು ತಿಳಿದಿರಿ ನಿಮಗೆ ಗೊತ್ತಿಲ್ಲ ಬಿಡ್ರಿ. ಹಿಂಗೆ ಶುರುನೇ ಯಾರೂ ಹೊಗಳಿಲ್ಲ ಅಂದರೆ ತಾವೇ ಶುರು ಮಾಡಿಬಿಡ್ತಾರೆ ಇತ್ತೀಚೆಗೆ. ನಾನಿದು, ನಾನು ಹಾಗೆ, ನಾನು ಹೀಗೆ. ಇದು ಮನುಷ್ಯನಲ್ಲಿ ನಡೆಯೋ ಬಹಳ ದೊಡ್ಡ ಪಾಪಗಳ ಪ್ರಮುಖ ಅಂಶ. ವಿಕಥನ. ಸ್ಪೃಹಯಾಲುಹು, ತನ್ನನ್ನು ಶ್ಲಾಘೆ ಮಾಡ್ಕೊಳ್ಳೋದಲ್ದೇನೆ ಸ್ಪೃಹಯಾಲುಹು, ಇದು ಗೊತ್ತಾಗಲ್ಲ, ಹೇಳ್ಕೊಳ್ಳೋದಿಲ್ಲ ಬಾಯಲ್ಲಿ, ಒಳಗೆ ವಿಚಾರ ಮಾಡ್ತಿರ್ತಾರೆ. ಅದು ನಂದಾದರೆ ಎಷ್ಟು ಚೆನ್ನಾಗಿರ್ತದೆ, ಸಿಗಲಿಲ್ಲ ನನ್ನ ಕೈಗದು, ಇಂದಲ್ಲ ನಾಳೆ ಸಿಗಬಹುದು, ಹಿಂಗೆ ಯೋಚನೆ ಮಾಡ್ತಾ ಇರ್ತಾನೆ. ಸ್ಪೃಹಯಾಲುಹು, ಇದು ದೋಷ. ಮನಸ್ವಿ ಬಿಭ್ರತ್ ಕೋಪಂ ಚಪಲಃ ಅರಕ್ಷಣಃ. ಮನಸ್ವಿ, ಮನಸ್ಸು ಅದು ಈ ಅರ್ಥದಲ್ಲಿ ಮನಸ್ವಿ ಅಂದರೆ ಸಂಸ್ಕೃತದಲ್ಲಿ ಬಹಳ ಅರ್ಥದಲ್ಲಿ ಪ್ರಯೋಗ ಮಾಡ್ತಿರ್ತಾರೆ. ಇಲ್ಲಿ ಮಾನವನ್ನು ಅತಿಯಾಗಿ ಬಯಸುವವನು ಮನಸ್ವಿ. ಅತಿಯಾದ ತನ್ನ ಒಳಗಡೆಯಲ್ಲಿ ತನ್ನ ಅಹಂಕಾರವನ್ನು ಬಹಳ ಇಟ್ಟುಕೊಂಡಿರ್ತಾನೆ. ಹಾಗೆ ಬಿಭ್ರತ್ ಕೋಪಂ, ಒಂದು ಸಣ್ಣ ವಿಷಯಕ್ಕೂ ಕೂಡ ಕೋಪಂ ಬಿಭ್ರತ್, ವಿಪರೀತ ಕೋಪಕ್ಕೊಳಗಾಗ್ತಾ ಇರ್ತಾನಂತ. ಏನಿರೋದಿಲ್ಲ, ಅಲ್ಲಿ ನಡೆದಿರೋದೇ ಇಲ್ಲ, ಸಣ್ಣ ವಿಷಯಕ್ಕೆ ಸಿಟ್ಟಾಗ್ಲಿಕ್ಕೆ ಶುರು ಮಾಡ್ತಾನೆ. ಇದು ಒಂದು ದೋಷ. ಚಪಲಃ ಅರಕ್ಷಣಃ. ಚಪಲಃ ಅದಂತೂ ಗೊತ್ತೇ ಇದೆ, ಚಿತ್ತ ಚಾಪಲ್ಯ. ಚಪಲ ಅಂದರೆ ಚಿತ್ತ ಚಾಪಲ್ಯ, ಮನಸ್ಸಿನಲ್ಲಿ ಚಾಪಲ್ಯ ಇಟ್ಟುಕೊಳ್ಳೋದು. ಅರಕ್ಷಣಃ, ಅನೇಕರನ್ನು ರಕ್ಷಿಸ್ಬೋದಾದ ಅವಕಾಶ, ಶಕ್ತಿ ಅವನಲ್ಲಿರ್ತದೆ ನಾನಾ ರೀತಿಯಿಂದ. ಆದರೂ ಕೂಡ ಅದು ಎಲ್ಲಿ ತಲೆ ಮೇಲೆ ಬೀಳ್ತದೋ ಅಂತ ಬೇಜವಾಬ್ದಾರಿಯಿಂದ ಆ ಕಾರ್ಯವನ್ನು ನಿಭಾಯಿಸದೇ ಇರೋವನಿಗೆ ಅರಕ್ಷಣ ಅಂತ ಕರೀತಾರೆ. ತುಂಬ ಕಡೆ ಹಾಗೆ ನಡೀತದೆ. ಮನೆಯಲ್ಲಿರಬಹುದು, ಮಡದಿ ಮಕ್ಕಳ ವಿಷಯದಲ್ಲಿರಬಹುದು, ಗಂಡನ ವಿಷಯದಲ್ಲಿರಬಹುದು. ಅದನ್ನು ಮಾಡಿದರೆ ರಕ್ಷಣೆ ಆಗ್ತಿರ್ತದೆ. ಆದರೆ ಬೇಕಂತಲೇ ಎಲ್ಲಿ ತಲೆ ಮೇಲೆ ಯಾರು ಹಾಕ್ಕೋತಾರೆ, ಬೇಡ ಬಿಡು ಅಂತ ಹಿಂಗ್ಬಿಟ್ಟು ಇಂಥವ್ರಿದ್ದಾರೆ ಜಗತ್ತಿನೊಳಗೆ ಬಹಳ ಜನ. ಎಲ್ಲಿ ಅಪ್ಪ, ಎಲ್ಲಿ ಅಮ್ಮ, ಅವ್ರನ್ನೆಲ್ಲ ಎಲ್ಲಿ ನೋಡ್ಕೊಳ್ಳೋದು? ಈಗೆಲ್ಲ ನಮ್ಮದೆಲ್ಲ ಕಾಲ ಹಿಂಗೆ ಶುರು ಮಾಡಿಬಿಡ್ತಾರೆ. ಈಗ ಏನು ಕೇಳಿದ್ರು ಕಾಲ. ಯಾಕೆಂದರೆ ಅವರು ಓಲ್ಡ್ ಏಜ್ ಹೋಮ್ ಅಂತ ಮಾಡಿದ್ದಾರೆ. ಎಷ್ಟೇ ಆಗಲಿ ಅವೆಲ್ಲ ಇವ್ರಿಗೇ ಇರ್ತದೆ. ಅದು ನೋಡ್ರಿ ಆಚಾರ್ಯ, ನಿಮ್ಮ ಪುರಾಣಕ್ಕೂ ನಮ್ಮ ಬದುಕಿಗೂ ಬಹಳ ಬಿಡಿಸ್ತದೆ. ಈಗ ಅದು ಏನಂದರೆ, ಅದು ಹಳೇ ಕಾಲದವ್ರಿಗೆ ಅವೆಲ್ಲ ಮಾಡಿಟ್ರು. ಈಗ ನಿಮಗೆಲ್ಲ ಅಷ್ಟು ಅಭ್ಯಾಸ ಇಲ್ಲ, ನೀವು ಅದನ್ನೇ ಮಾಡ್ತೀರ ಅಷ್ಟು. ಹಿಂಗೆ ಶುರು ಮಾಡಿಬಿಡ್ತಾರೆ.
ಹೀಗಾಗಿ ಒಂದಕ್ಕೊಂದಕ್ಕೆ ತಾಳಿಲ್ಲ ತಂತಿಲ್ಲ. ಅರಕ್ಷಣ, ಯಾವ ಸಮಯದಲ್ಲಿ ಅಪ್ಪ ಅಮ್ಮನನ್ನು ಮಕ್ಕಳು ರಕ್ಷಿಸ್ಬೋದಾಗಿತ್ತೋ, ಯಾವ ಸಮಯದಲ್ಲಿ ಮಕ್ಕಳನ್ನು ಅಪ್ಪ ಅಮ್ಮ ರಕ್ಷಿಸ್ಬೋದಾಗಿತ್ತೋ ಆ ಜವಾಬ್ದಾರಿ ಬೇಡ ಅನ್ನೋದು ಬೇಡ, ಒಟ್ಟೋದು ಬೇಡ, ನನ್ನ ತಲೆ ಮೇಲೆ ಬರಬಾರ್ದು. ಇದೆಲ್ಲ ದೋಷ ಮನುಷ್ಯನಿಗೆ. ಅದಕ್ಕೆ ಅರಕ್ಷಣ. ಹೀಗೆ ವಿಕಥನಃ ಸ್ಪೃಹಯಾಲುಹು ಮನಸ್ವಿ ಬಿಭ್ರತ್ ಕೋಪಂ ಚಪಲಃ ಹಾಗೂ ಅರಕ್ಷಣ. ಇಂಥ ಪಾಪ ಕೆಲಸಗಳನ್ನು 6 ಥರ ಹೇಳಿದ್ದಾರೆ. ಇಂಥವುಗಳಿಗೆಂದೂ ಕೂಡ ಒಳಗಾಗಬಾರ್ದು. ಇವು ಮನುಷ್ಯನನ್ನು ನಾಶ ಮಾಡ್ತಾವೆ. ಪ್ರಕುರ್ವತೇನೋ ತ್ರಸಂತಹ ದುರ್ಗೆ ಅಂತ, ಸುದುರ್ಗೆ. ಹೀಗೆ ಇಂಥವು ಪಾಪಗಳನ್ನು ಮಾಡಿದವರು ಅತಿ ಕ್ಲೇಶ ಅನುಭವಿಸಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ತಾರೆ. ಈ 6 ಜೊತೆಯಲ್ಲಿ ಮತ್ತೆ 7 ಹೇಳ್ತಾರೆ. ಅಲ್ಲಿಗೆ ಅದು ಸರಿ ಹೋಗ್ತದೆ. 13 ಒಟ್ಟು. ಸಂಭೋಗ ಸಂವಿದ್ವಿಷಮೋತಿಮಾನಿ ದತ್ತಾನುತಾಪಿ ಕೃಪಣೋ ಅಬಲೀಯಾನ್ ವರ್ಗ ಪ್ರಶಂಸಿ ವನಿತಾಸು ದ್ವೇಷ್ಟ ಏತೇ ಪರೇ ಸಪ್ತ ನೃಶಂಸ ವರ್ಗಾ. ಸಂಭೋಗ ಸಂವಿದ್ವಿಷಮೋ ಅತಿಮಾನಿ. ಸಂಭೋಗ ಸಂವಿತ್, ಸಂಭೋಗ ಅಂದರೆ ಸ್ತ್ರೀಯರಲ್ಲಿ ಅತಿಯಾಗಿ ಸಹವಾಸ ಮಾಡೋದಕ್ಕೆ ಸಂಭೋಗ. ಸಂವಿದ್ವಿಷಯ, ಸಂವಿದ್ವಿಷಮ, ವಿಷಯ ಅಂತಿಲ್ಲ, ವಿಷಮ ಅಂತಿದೆ. ಅಂದ್ರೆ ಅರ್ಥ ಏನು ಅಂದರೆ ಅತ್ಯಂತ ಅವ್ಯವಸ್ಥಿತವಾಗಿ ನಿಶ್ಚಯಗಳನ್ನು, ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸಂವಿದ್ವಿಷಮ ಅಂತ ಕರೀತಾರೆ. ಸಂವಿತ್ ಅಂದರೆ ನಿಶ್ಚಯ, ವಿಷಮ ಅಂದರೆ ವಿಪರೀತ ನಿರ್ಧಾರ ಅಂತ ಅರ್ಥ. ವಿಷಮವಾದ ನಿರ್ಧಾರ, ಹೀಗೆ ತಗೊಂಡ್ರೆ ಸರಿ ಅಂತ ಇರ್ತದೆ, ಅದು ಗೊತ್ತಾಗ್ತಿರ್ತದೆ ಆ ಸಮಯದೊಳಗೆ ಈ ನಿರ್ಧಾರ ತಗೊಂಡ್ರೆ ಸರಿ ಇರ್ತದೆ ಅಂತ. ಆದರೂ ತನ್ನ ಸ್ವಾರ್ಥಕ್ಕೆ ಆ ನಿಶ್ಚಯವನ್ನು ಬದಲಾಯಿಸಿಬಿಡ್ತಾರೆ. ಇದಕ್ಕೆ ಸಂವಿದ್ವಿಷಮ ಅಂತ ಕರೀತಾರೆ. ಸರಿಯಾಗಿ ತಿಳ್ಕೊಳ್ಳುವ ಪ್ರಸಂಗ ಇದ್ದರೂ ಅದನ್ನು ಅವ್ಯವಸ್ಥಿತವಾಗಿ ಅದನ್ನು ಮಾರ್ಪಾಡು ಮಾಡ್ಕೊಳ್ತಾನಲ್ಲ, ಅವನಿಗೆ ಸಂವಿದ್ವಿಷಮ ಅಂತ ಕರೀತಾರೆ. 3ನೇದ್ದು ಅತಿಮಾನಿ. ಇಲ್ಲಿ ಅತಿಮಾನ ಅಂದರೆ ಅತ್ಯಂತ ದೃಪ್ತ ಅಂತ ಅರ್ಥ, ಉನ್ಮತ್ತ ಅಂತ ಕರೀತಾರಲ್ಲ, ಆ ಅರ್ಥದಲ್ಲಿ ಉನ್ಮತ್ತತೆಯಿಂದ ವರ್ತಿಸೋದು. ದತ್ತಾನುತಾಪಿ, ದತ್ತ ಅನುತಾಪಿ. ದತ್ತಾನುತಾಪ ಅಂತಂದರೆ ಯಾರು ತನಗೋಸ್ಕರ ಅಂತ ಸಾಕಷ್ಟು ಕೊಡ್ತಿರ್ತಾರೆ, ಆ ಕೊಟ್ಟರೂ ಕೂಡ ಅವ್ರ ಮುಂದೆ ಸಂತೋಷ ಪಡೋದಿಲ್ಲ. ಇವಾಗ ಸಂತೋಷ ಪಡಲ್ಲ. ಕೊಟ್ಟ ಮೇಲೆ ಆದರೂ ಸಂತೋಷ ಪಡಬೇಕೋ ಬೇಡ, ಕೊಟ್ಟವ್ರು ಮುಂದಾದರೂ ಪಡಬೇಕೋ ಇಲ್ಲ. ಮತ್ತೆ ಅನುತಾಪಿ, ಇನ್ನೊಂಚೂರು ಕೊಟ್ಟಿದ್ರೆ ಆಗ್ತಿತ್ತೋ ಏನು, ಏನು ಕಡಿಮೆ ಆಗಿತ್ತಪ್ಪ ಕೊಡ್ಲಿಕ್ಕೆ ಅವರಿಗೆ? ಏನೂ ಕಡಿಮೆ ಇಲ್ಲ, ಕೊಡೋ ಮನಸ್ಸಿಲ್ಲ. ಅದಕ್ಕೆ ಮತ್ತೆ ಧರ್ಮದ ಹೆಸರು ಹೇಳ್ತಾನೆ, ಎಂಥ ಲೋಭ. ಹಿಂಗೆ ಹೇಳಿ ಹಿಂಗೆ ದತ್ತಾನುತಾಪಿ, ಕೊಟ್ಟವ್ರ ಬಗ್ಗೆ, ಕೊಟ್ಟಿದ್ರ ಬಗ್ಗೆ ಮೇಲಿಂದ ಮೇಲೆ ಅನುತಾಪ ಪಡ್ತಾ ಇರ್ತಾನೆ ಮನಸ್ಸಿನಲ್ಲಿ. ಇದು ದೊಡ್ಡ ದೋಷ. ನೋಡಿದ್ರ, ನಾವು ಸುಮ್ಮನೆ ಇಷ್ಟು ದಿವಸ ಪ್ರವಚನದೊಳಗೆ ಕಾಮ, ಕ್ರೋಧ, ಲೋಭ, ಮೋಹ ಅಂತ ಹಿಂಗೆ ಮೇಲ್ಮೇಲೆ ಸೂಪರ್ಫಿಷಿಯಲ್ ಆ ಪ್ರವಚನ, ಈ ಒಳಗಿಳಿದಾಗ ಗೊತ್ತಾಗ್ತದೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ದೇವರಲ್ಲಿ ಅನಂತ ಗುಣ ಇದೆ ಅಂತ ತಿಳ್ಕೊಳ್ಳೋದನ್ನು ಇನ್ನೊಂದು 10 ಜನ್ಮ ಆದಮೇಲೆ ತಿಳ್ಕೊಂಡ್ರೆ ಪರವಾಗಿಲ್ಲ. ಅನಂತ ದೋಷಗಳು ಯಾವುದು ಅಂತ ಸ್ವಲ್ಪ ಬಿಡಿಬಿಡಿಸಿ ಮಹಾಭಾರತ ಹೇಳಿದ್ದನ್ನು ರಿಸರ್ಚ್ ಮಾಡಿ ಒಂದೊಂದು ಬಿಟ್ಟರೆ ಸಾಕು, ಒಂದೊಂದು ಜನ್ಮದಲ್ಲಿ ದೇವರು ಕಂಡೇ ಬಿಡ್ತಾನಂತ. ಹೀಗಾಗಿ ಭಗವಂತ ಅನಂತ ಗುಣ ಯಾಕಂತ ತಿಳಿಲಿಕ್ಕೆ ಬಹಳ ಸುಲಭದ ಉಪಾಯ ಏನು ಅಂದರೆ, ನಾವು ಜೀವರ ಅನಂತ ದೋಷ ದುಷ್ಟರಿದ್ದೇವೆ ಅನ್ನೋದನ್ನು ತಿಳ್ಕೊಳ್ಳೋದಿದೆ ಅಲ್ಲ, ಇದನ್ನು ತಿಳ್ಕೊಂಡ್ರೆ ಸ್ಪಷ್ಟ ಗೊತ್ತಾಗ್ತದೆ ಈ ಯಾವ ದೋಷಗಳು ಪರಮಾತ್ಮನಲ್ಲಿ ಇಲ್ಲ, ಅನಂತ ದೋಷ ದೂರ. ಅದಕ್ಕೆ ದೇವ್ರು ಹಿಂಗೆ ಇಟ್ಟಾನ್ರಿ ಭಗವಂತ. ಯಾರೋ ಕೇಳ್ತಿದ್ರು, ಗುರುಗಳು ಅಂತಂದಮೇಲೆ ಒಂದಲ್ಲ ಒಂದು ದೋಷ ಇದ್ದೇ ಇರ್ತದಲ್ಲ ಆಚಾರ್ಯ, ನಾವು ಯಾರನ್ನು ಆರಿಸ್ಬೇಕು ಹೇಳಿ? ಹಿಂಗೊಂದು ದೊಡ್ಡ ಪ್ರಶ್ನೆ. ಹಿಂಗೆ ಶಿಷ್ಯರನ್ನೇ ಒಬ್ಬ ಗುರುಗಳನ್ನು ಕೇಳಿದ್ನಂತ ಹಿಂಗೆ. ಯಾಕಂದರೆ ಯಾವ ದೋಷಗಳು ಇಲ್ಲದಂಥ ಒಬ್ಬ ಗುರುಗಳನ್ನು ಆರಿಸಿಕೊಡ್ರಿ ನಮಗೆ. ಯಾರಿದ್ದಾರೆ ಹೇಳಿ? ಎಲ್ಲರಲ್ಲೂ ಒಂದೊಂದು ದೋಷ, ಅವನಲ್ಲೊಂದು ದೋಷ, ಅವನು ಎಲ್ಲ ದೋಷ, ಏನು ಉಪಯೋಗ ಇಲ್ಲ, ಏನು ಉಪಯೋಗ, ಛೇ. ಹಿಂಗೆ ಯಾರ ಹೆಸರು ಹೇಳ್ತೀರಿ, ಹೇಳಿದ ತಪ್ಪಿಗೆ ಅವರಲ್ಲಿ ಒಂದು ದೋಷ ಹೇಳ್ಬೇಕವ. ಹೀಗೆ ಎಲ್ಲ ದೋಷ. ಇದಕ್ಕೆ ಉದಾಹರಣೆ, ಇದಕ್ಕೇನು ಉತ್ತರ ಕೊಡ್ಬೇಕ್ರಿಪ್ಪ?
ಅದಕ್ಕೆ ನಾನಂದೆ, ಶಿಷ್ಯರು ಅಂತ ಅನಿಸ್ಕೊಂಡವರಲ್ಲಿ ಯಾವುದಾದ್ರೂ ದೋಷ ಇಲ್ಲದೇ ಇರೋರನ್ನು ತೋರಿಸ್ರೆ ಹೇಗಾದ್ರೆ ಯಾರಿದ್ದಾರಪ್ಪ, ಯಾರ ಹೆಸರು ಹೇಳ್ತೀರಿ? ಹಾಗೆ ಕೊನೆಗೆ ಎಲ್ಲಿಗೆ ಮುಟ್ತದೆ ಅಂದರೆ ನಿರ್ದುಷ್ಟ ಗುರು ಅಂತ ಎಂದೂ ಸಿಗಲ್ಲ. ಉದಾಹರಣೆ ಏನು ಅಂದರೆ ನಿರ್ದುಷ್ಟ ಶಿಷ್ಯ ಅಂತ ಎಲ್ಲೂ ಇಲ್ಲ, ಅದಕ್ಕಿಲ್ಲ ಅಂತ ಅರ್ಥ. ಯಾಕಂದರೆ ಇವತ್ತ್ಯಾರು ಶಿಷ್ಯರೋ ನಾಳೆ ಅವ್ರ ಮುಂದೆ ಗುರುಸ್ಥಾನದಲ್ಲಿ ಹೋಗ್ತಿರ್ತಾರೆ. ಹೀಗಾಗಿ ಜಗತ್ತಿನೊಳಗೆ ನೀವು ಎಷ್ಟು ದೋಷಗುಣ ಚಿಂತನ ಮಾಡ್ತಿರ್ತೇವೆ, ಅದರಲ್ಲಿ ಸಾಧನೆ ನಡೆಯಲು ಮತ್ತಷ್ಟು ಮನಸ್ಸು ವಿಕ್ಷಿಪ್ತ ಆಗ್ತದೆ. ನಮ್ಮೊಳಗೇನು ದೋಷದ ಅಂತ ಪರಿಹರಿಸ್ಕೊಳ್ಳೋ ಪ್ರಯತ್ನ ಪಡ್ತಿರ್ಬೇಕೇ ಹೊರತು ಇನ್ನೊಬ್ಬರು ದೋಷಗಳ ಕಡೆ ದೃಷ್ಟಿ ಜಾಸ್ತಿ ಆಗ್ತಾ ಹೋದರೆ ಎಂದೂ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಹಾಭಾರತ ಹೇಳೋ ದೋಷಗಳು ಎಷ್ಟವ ಅಂತ ತಿಳಿದು ಅದನ್ನು ಬಿಡೋ ಪ್ರಯತ್ನ ಮಾಡಬೇಕಷ್ಟೇ. ನಾವು ಎಷ್ಟು ಹೇಳಿದ್ದಾರೆ, ಅವನ ದತ್ತಾನುತಾಪಿ ಕೃಪಣ ಅತಿ ಅಬಲೀಯಾನ್. ಕೃಪಣ ಅಂದರೆ ಇದು ಯದ್ಯಪಿ ಕೃಪಣ ಶಬ್ದಕ್ಕೆ ಬಡತನ, ದಾರಿದ್ರ್ಯ ಅನ್ನೋ ಅರ್ಥ ಇದೆ. ಮಹಾಭಾರತದಲ್ಲಿ ಅಲ್ಲಲ್ಲಿ ಕೃಪಣ ಶಬ್ದ ಹಾಕೋದು ಹಣ ಅವನಲ್ಲಿರ್ತದಂತೆ, ಅದನ್ನು ಖರ್ಚು ಮಾಡಲಿಕ್ಕೆ ಹಿಂದೇಟು ಹಾಕ್ತಿರ್ತಾನೆ. ಒಳ್ಳೆಯ ಕೆಲಸದೊಳಗೆ ಇವನಿಗೆ ಬಯ್ಯೋ ಅರ್ಥದಲ್ಲಿ ಕೃಪಣ ಅಂತ ಕರೀತಾರಂತೆ, ಅಂದರೆ ಲೋಭಿ ಅಂತ ಇನ್ನೊಂದು ಅರ್ಥ ಅದಕ್ಕೆ. ಹಾಗೆ ಅಬಲೀಯಾನ್ ವರ್ಗ ಪ್ರಶಂಸಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಬಲೀಯಾನ್ ಅಂತ ಒಂದು ಪದಚ್ಛೇದ, ಅಬಲೀಯಾನ್ ಅಂತ ಮತ್ತೊಂದು ಪದಚ್ಛೇದ. ಎರಡೂ ಪದವಿಭಾಗಕ್ಕೂ ಅರ್ಥವನ್ನು ವ್ಯಾಖ್ಯಾನ ಮಾಡ್ತಾರೆ. ಪ್ರಜೆಗಳ ಹತ್ರ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದಾಗ ಬೇಕಂತಲಿ ಬಲದಿಂದ ಅವರ ಆದಾಯವನ್ನು ಕಸ್ಕೊಳ್ಳೋದಕ್ಕೆ ಬಲೀಯಾನ್ ಅಂತ ಹೆಸರಂತೆ. ಅವರು ದುರ್ಬಲರು, ಅವರ ದುಡಿತ ಕಡಿಮೆನೇ ಇರ್ತದೆ, ಆದರೂ ಬಲ ಪ್ರಯೋಗ ಮಾಡಿ ಕಸ್ಕೊಳ್ತಿರ್ತಾರೆ. ರಾಜ್ಯದ ರಾಜಕಾರಣ ನೋಡಿರ್ತಿರೋ ಇಲ್ಲೋ, ಸಹಜವಾಗಿ ಹಣ ಕೊಡ್ರಿ ಅಂದರೆ ಯಾರೂ ಕೊಡಲ್ಲ, ಟ್ಯಾಕ್ಸ್ ಕೊಡ್ರಿ ಅಂದರೆ ಅದಕ್ಕೂ ಕೊಡಲ್ಲ, ಅಂದರೆ ಬಲ ಪ್ರಯೋಗ ಮಾಡಿ ಇಸ್ಕೊಳ್ತಾರಂತ ಬೇಕಂತ. ಈ ಅರ್ಥದಲ್ಲಿ ಬಲೀಯಾನ್ ಅನ್ನೋ ಶಬ್ದವನ್ನು ಆಡಿದ್ದಾರೆ. ಒಂದರ್ಥ ಬಲಾತ್ಕಾರವಾಗಿ ಪ್ರಜೆಗಳ ಹತ್ರ ಹಣವನ್ನು ವಸೂಲಿ ಮಾಡೋದಕ್ಕೆ ಬಲೀಯಾನ್, ಅತಿಶಯೇನ ಬಲವಾನಿತಿ ಬಲೀಯಾನ್ ಅಂತ ಒಂದರ್ಥ ಮಾಡಿದ್ದಾರೆ. ನಾನು ಹೀಗೆ ತಿಳ್ಕೊಂಡೆ ಬಲೀಯಾನ್ ಅಂತಂದರೆ ಮದಿಯೊಳಗೆ ಕೃಪಣ ಬಲೀಯಾನ್. ಅನೇಕರು ದೌರ್ಬಲ್ಯದಿಂದ ಇವನು ವಶರಾಗ್ತಿರೋದಿಲ್ಲ, ಬೇಕಂತಲೇ ಅವರ ಮೇಲೆ ಇವನು ಬಲಪ್ರಯೋಗ ಮಾಡಿ ವಶ ಮಾಡಲಿಕ್ಕೆ ಹೋಗ್ತಿರ್ತಾನೆ. ಅವ್ರ ಸ್ವಭಾವಕ್ಕೆ ಅನುಗುಣವಾಗಿ ಅವ್ರು ಇರ್ತಾರೆ. ಇದು ಎಷ್ಟೋ ಕಡೆಯಲ್ಲಿ ನಡೀತದೆ. ಮ್ಯಾನ್ ಹ್ಯಾಂಡ್ಲಿಂಗ್ ಅಂತಿರ್ತಾರೆ ನೋಡ್ರಿ, ಮ್ಯಾನ್ ಹ್ಯಾಂಡ್ಲಿಂಗ್. ಇದು ಇವತ್ತು ತೀರ್ಪಿನೊಳಗೆ ದೋಷ ಅಂತ ಅದಕ್ಕೆ ತೀರ್ಮಾನ ಮಾಡೋದು, ಅದೇ ಬಲೀಯಾನ್ ಅಂತ. ಇದು ಮನುಷ್ಯ ತನ್ನ ಬಲವನ್ನು ಪ್ರಯೋಗ ಮಾಡಿ ಇನ್ನೊಬ್ಬರನ್ನ ತನ್ನ ತೆಕ್ಕೆಗೆ ಹಾಕ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಅದು ನಾನಾ ರೀತಿಯಾಗಿರ್ಬೋದಾ, ಬರೀ ಮನೆ ಅಂತ ಹೇಳಲ್ಲ, ಅದಕ್ಕೆ ಇನ್ನೂ ಸ್ಪಷ್ಟ ಭಾಷೆಯಲ್ಲಿ ಹೇಳೋ ಹಾಗೆ ಇವತ್ತು ಪೇಪರ್ ಬಹಳ ಜನ ಓದ್ತಿರ್ತಾರೆ. ಏನು ಇವರಿಗೆ ಅಧಿಕಾರದ ದುರುಪಯೋಗ ಅಂತ ಹಾಕ್ತಿರ್ತಾರೆ. ಅಧಿಕಾರದ ದುರುಪಯೋಗ ಅಥವಾ ಪ್ರಭಾವಶಾಲಿಗಳ ಬಲದಿಂದ ಈ ವರ್ತನೆ ಮಾಡಿದ್ದಾರೆ ಅಂತ ಹಾಕ್ತಿರ್ತಾರೆ. ಅಂದರೆ ಅಧಿಕಾರದಲ್ಲಿರೋರು ಬಲ ಪ್ರಯೋಗ ಮಾಡಿ ಯಾರನ್ನು ಏನು ಬೇಕಾದರೂ ವಶ ಮಾಡ್ಕೋತಾರಂತೆ. ಇದಕ್ಕೆ ಬಲೀಯಾನ್, ಇದೊಂದು ದೋಷ ಅಲ್ವೇ ಈ ಬಲ ದುರುಪಯೋಗ ಮಾಡಿಕೊಳ್ಳೋದು ಇದು. ಇನ್ನು ವರ್ಗ ಪ್ರಶಂಸಿ ಅಂತ ಮತ್ತೊಂದು ದೋಷ ಹೇಳಿದ್ದಾರೆ. ವರ್ಗ ಪ್ರಶಂಸ ಮಾಡೋದು ಅಂದರೆ ಮೊನ್ನೆ ಒಂದು ಅರ್ಥ ಹೇಳಿದ್ದೆ, ವರ್ಗ ಅನ್ನೋ ಶಬ್ದಕ್ಕೆ ಏನು ವರ್ಗ ಅಂತ ನಾನು ಹೇಳಿದ್ದೆ. ಸಂಸ್ಕೃತದಲ್ಲಿ ವರ್ಗ ಅಂತ ಕರೆಯೋದು ಇಂದ್ರಿಯಗಳ ಗುಂಪಿಗೆ ಹೆಸರಿದೆ ಅಂತ. ಇಂದ್ರಿಯಗಳ ಗುಂಪು ಪ್ರಶಸ್ತವಾಗಿರೋ ಹಾಗೇ ಎಲ್ಲವನ್ನೂ ತಾನು ಸೆಟ್ರೇಟ್ ಮಾಡ್ಕೋತಿರ್ತಾನಂತ. ಕಣ್ಣಿಗೆ ತಂಪಾಗಿರಬೇಕು, ಕಿವಿಗಳಿಗೆ ಇಂಪಾಗಿರಬೇಕು, ನಾಲಿಗೆಗೆ ರುಚಿಯಾಗಿರಬೇಕು, ಹಿಂಗೆ ನೋಡಿ ಎಲ್ಲ ವ್ಯವಸ್ಥೆ ಎಲ್ಲ ಸೆಟ್ರೇಟ್ ಮಾಡಿ. ವರ್ಗ ಪ್ರಶಂಸಿ ಅಂದರೆ ಅದು ಇಂದ್ರಿಯ ವರ್ಗವನ್ನು ಯಾವ ಕಾರಣಕ್ಕೂ ವ್ಯಥೆ ಪಡದೇ ಇರೋ ಹಾಗೆ ಮಾಡ್ಕೊಳ್ಳೋದು. ಕಾಲು ಮೆತ್ತಿಗಿರ್ಬೇಕು, ಮಲ್ಕೊಂಡ್ರೆ ಮೆತ್ತಿಗಿರ್ಬೇಕು, ಚೂರು ಚುಚ್ಚಿದ್ರೆ ಮುಗೀತಂತ. ಯಾಕೆ ನಿದ್ದೆನೇ ಬರಲಿಲ್ಲ, ಯಾಕ್ರಿ ಏನು ಹಾಸಿಗೆ ಛೇ ಚುಚ್ಚಿಬಿಡ್ತು ಅಂತಂತಾನೆ. ಅದು ನೆಲದ ಮೇಲೆ ರಕ್ತದ ಮಾಂಸ ಮೂಳೆ ಇಟ್ಕೊಂಡು ಬಿದ್ದಿರ್ತಾನೆ, ಅದಿಲ್ಲ, ಎಲ್ಲ ಮೆತ್ತಿಗೆ. ಇಂದ್ರಿಯಗಳ ಸುಖವನ್ನು ನಿರೀಕ್ಷೆ ಮಾಡ್ತಾನೆ, ಪ್ರತೀಕ್ಷೆ ಮಾಡ್ತಾನೆ. ಅದಕ್ಕೆ ವರ್ಗ ಪ್ರಶಂಸಿ ಅಂತ ಕರೀತಾರೆ. ವನಿತಾ ಸುದ್ವೇಷ್ಟ,
ನಿಷ್ಕಾರಣವಾಗಿ ಸ್ತ್ರೀಯರ ಬಗ್ಗೆ ದ್ವೇಷ ಉಂಟು ಮಾಡೋದು. ಹೀಗೆ ನಿಷ್ಕಾರಣವಾಗಿ ಸ್ತ್ರೀಯರ ಬಗ್ಗೆ ದ್ವೇಷ, ಹೆಣ್ಣಿನ ಬಗ್ಗೆ ದ್ವೇಷ, ಇವೆಲ್ಲ ದೋಷ. ಹೀಗೆ ಸಂಭೋಗ, ಸಂವಿದ್ವಿಷಮ, ಅತಿಮಾನಿತೆ, ದತ್ತಾನುತಾಪ, ಕೃಪಣತೆ, ಬಲೀಯ, ವರ್ಗ ಪ್ರಶಂಸಾ, ವನಿತಾಸು ದ್ವೇಷ, ಇಂಥ ಸಪ್ತ ದೋಷಗಳು ನೃಶಂಸ ಅಂತ ಕರೆಸ್ಕೊಂಡಿದ್ದಾವೆ. ಇದು ಹ್ಯುಮ್ಯಾನಿಟಿ ಇಲ್ಲದೇ ಇರೋ ವ್ಯವಸ್ಥೆ, ಅಂದರೆ ಅಮಾನುಷ ವರ್ತನೆಯಲ್ಲಿ ಸೇರುವಂಥವುಗಳು ಅಂತ ಪಟ್ಟಿ ಮಾಡಿಟ್ಟಿದ್ದಾರೆ. ಹ್ಯೂಮನ್ ರಿಸರ್ಚ್ ಸೆಂಟರ್ ಅಂತ ಒಂದಿದೆ, ರಿಸೋರ್ಸ್ ಅಂತಿದೆ ಅಲ್ಲ, HR ಅಂತಿದೆ, ಒಂದು HRD ಡಿಪಾರ್ಟ್ಮೆಂಟ್ ಅಂತ. ಅವರಿಗೆ ಇವೆಲ್ಲ ಗೊತ್ತದನ, ಮಾನವ ಸಂಪನ್ಮೂಲ ಇಲಾಖೆಗೆ ಸೇರಿದಂಥ ವಿಷಯಗಳಿವೆಲ್ಲ, ಇವೆಲ್ಲ ತಿಳಿಬೇಕು. ಹೀಗಿರ್ರಿ ಅಂತ ಹೇಳಿಕೊಡ್ತದೆ. ಮನುಷ್ಯ ಈ ದೋಷಗಳು ಬಿಡಬೇಕು. ಇದನ್ನು ನಾವು ಹಿಂದೆ ಹೇಳುವಾಗ ಧೃತರಾಷ್ಟ್ರ 12 ನೃಶಂಸಗಳು, 13 ನೃಶಂಸಗಳು ಅಂತ ಪರಿಚಯಿಸಿದ್ದೆ. ಜ್ಞಾನಾದಯೋ ದ್ವಾದಶೈವೇತೆ ಅಂತ ಇನ್ನೊಂದು ಬಂದಿತ್ತಲ್ವ. 12 ಗುಣಗಳು ಯಾವುದು? ಧರ್ಮಶ್ಚ ಸತ್ಯಂಚ ದಮಸ್ತಪಶ್ಚ ಅಮಾತ್ಸರ್ಯಂ ಹ್ರೀಸ್ತಿತಿಕ್ಷಾನುಸೂಯ ಯಜ್ಞಶ್ಚ ದಾನಂಚ ಧೃತಿಶ್ರುತಂಚ ವ್ರತಾನಿ ವೈ ದ್ವಾದಶ ಬ್ರಾಹ್ಮಣಸ್ಯ. 12 ವ್ರತಾನಿ 12 ಇದ್ದಾವೆ ಅಂತದ್ದು. ಧರ್ಮ, ಸತ್ಯ, ದಮ ಅಂದರೆ ಇಂದ್ರಿಯ ನಿಗ್ರಹ, ತಪ, ಅಮಾತ್ಸರ್ಯ, ಹ್ರೀ ತಿತಿಕ್ಷ, ಅನಸೂಯ, ಯಜ್ಞ, ದಾನ, ಧೃತಿ ಮತ್ತು 12ನೇದ್ದು ಶ್ರುತ. ಶ್ರುತ ಅಂದರೆ ಶಾಸ್ತ್ರ ಶ್ರವಣ ಮಾಡುವ ಸ್ವಭಾವ, ಇದು ಶ್ರುತ ಅಂತ ಕರೀತಾರೆ. ಈ 12 ವ್ರತಗಳನ್ನು ತಿತಿಕ್ಷ ಅಂದರೆ ಸಹಿಸಿಕೊಳ್ಳೋದು ಅಂತ ಅರ್ಥ. ಎಲ್ಲದಕ್ಕೂ ನಿಮ್ಗೆ ಅರ್ಥ ಸುಲಭ ಇದೆ ಅಂತ ಬಿಟ್ಟಿದ್ದೇನೆ ಅಷ್ಟೇ. ಹೀಗೆ 12 ವ್ರತಗಳನ್ನು ಯಾವಾತ ತನ್ನ ಬದುಕಿನಲ್ಲಿ ಚೆನ್ನಾಗಿ ಪಾಲನೆಗೆ ತಂದುಕೊಳ್ತಾನೋ ಅವನು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅಂತ ಹೀಗೆ ಸನತ್ ಸುಜಾತರು ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ತಾ, ತಪಸ್ಸಿನ ಕಲ್ಮಶತೆ ಅಂದರೆ ಯಾವುದು, ತಪಸ್ಸು ನಿಷ್ಕಲ್ಮಶ ಅಂತ ಯಾವಾಗ ಆಗ್ತದೆ ಅನ್ನೋ 2 ಪ್ರಶ್ನೆ ನಿನ್ನೆ ನಾವು ಮಾಡಿತ್ತು. ಅದಕ್ಕೆ ಉತ್ತರ ಕೊಡಲಿಕ್ಕೆ ಇಷ್ಟು ಹೇಳಿದರು. ಈ 12 ಗುಣಗಳಿದ್ದು ಆ 12 ಮತ್ತು 13 ದೋಷಗಳು ಇರಲಿಲ್ಲ ಅಂತಾದರೆ, 12 ದೋಷ 13 ನೃಶಂಸಗಳು ಇರಲಿಲ್ಲ ಅಂತಾದರೆ ತಪಸ್ಸು ನಿಷ್ಕಲ್ಮಶ ಅಂತ ಅರ್ಥ. 12 ಗುಣಗಳಿಲ್ಲದೆ 12 ದೋಷಗಳು 13 ನೃಶಂಸಗಳಿತ್ತು ಅಂತಾದರೆ ಆ ತಪಸ್ಸು ಅದು ಕಲ್ಮಶ ಅಂತ ಅರ್ಥ. ಇಷ್ಟು ಯಾಕಂದರೆ ಅಲ್ಲಿಗೆ ಅದು ಮುಟ್ಟಿಸ್ಬೇಕಲ್ಲ, ಇದು ಪ್ರಶ್ನೆಗೆ ಉತ್ತರ ಇದು. ಹಾಗಾಗಿ ಆ ಪ್ರಶ್ನೆ ಹಾಗೆ. ಅದರಲ್ಲಿ ಒಂದು ಮಾತು ಮಧ್ಯದಲ್ಲಿ ಬಂತು, ಏಕೈಕಶಃ ಅಂತ ಒಂದು ಮಾತು ಬಂತು. ಅದರ ಅರ್ಥ ಏನು? ಈ 12 ದೋಷಗಳಲ್ಲಿ, ಈ 13 ನೃಶಂಸಗಳಲ್ಲಿ 1, 2 ಇದ್ದರೂ ಕೂಡ ಆ ತಪಸ್ಸು ಕಲ್ಮಶ ಅಂತ ಅರ್ಥ. 1 ಇಲ್ಲದೇನೆ 12 ವ್ರತಗಳು ಮಾತ್ರ ಇತ್ತು ಅಂತಾದರೆ ಆ ತಪಸ್ಸು ಯಾವಾಗಲೂ ನಿಷ್ಕಲ್ಮಶ ಅಂತ ಈ ಅಭಿಪ್ರಾಯವನ್ನಿಟ್ಟುಕೊಂಡು ಧೃತರಾಷ್ಟ್ರನಿಗೆ ಸನತ್ ಸುಜಾತರು ಉಪದೇಶ ಮಾಡ್ತಾರೆ. ನೋಡಿದ್ರ, ಈಗ ಎಲ್ಲರೂ ತಪಸ್ವಿಗಳು, ಯಾರು ಕೇಳ್ತಿರ್ ಅವರು ದೊಡ್ಡ ತಪಸ್ವಿಗಳು, ಏನು ಹೇಳೋಣ ಹೇಳಿ. ಅವ ಯೋಗಿ, ಇವ ತಪಸ್ವಿ, ಅವ ಅಂತೂ ಇನ್ನೇನೇನು, ಇವನು ಭಗವಾನ್, ಅವನು ಭಗವಾನ್, ಎಲ್ಲರೂ ಭಗವಾನ್, ಎಲ್ಲರೂ ತಪಸ್ವಿ, ಎಲ್ಲರೂ ಯೋಗಿಗಳು, ಎಲ್ಲರೂ ಬ್ರಹ್ಮರ್ಷಿಗಳು, ಎಲ್ಲರೂ ಅವತಾರ ಪುರುಷರು. ಮತ್ತು ಉಳಿತೇನು ಹಣೆ ಬಾರಕ್ಕೆ? ಅಲ್ಲ, ಎಲ್ಲ ಜ್ಞಾನಿಗಳು ಯೋಚನೆ ಮಾಡಿರಿ, ಈ ದೋಷಗಳು ಯಾರಲ್ಲಿದೆ, ಈ ದೋಷಗಳು ಯಾರಲ್ಲಿ ಇಲ್ಲ, ಈ ಗುಣಗಳು ಯಾರಲ್ಲಿದೆ, ಸ್ವಲ್ಪ ಆದರೂ ಯೋಚನೆ ಮಾಡಿರಿ ಅಂತದೆ ಮಹಾಭಾರತ. ಯಸ್ತ್ವೇಭ್ಯ ಪ್ರಭವೇ ದ್ವಾದಶೇಭ್ಯ ಸರ್ವಾಮಪೀಮಾಂ ಪೃಥಿವೀಂ ಸಶಿಷ್ಯಾತ್ ತ್ರಿಭಿರ್ದ್ವಾರ್ಭ್ಯಾಂ ಏಕತೋ ವಾರ್ಥತೋ ಯಃ ತಸ್ಯ ಸ್ವಮಸ್ತೀತಿ ಸವೇದಿತವ್ಯಃ. ತ್ರಿಭಿರ್ದ್ವಾಭ್ಯಾಂ ಏಕತೋ ವಾ ಅರ್ಥಿತೋ ಯಃ ಅಂತಂತಾರೆ. ಹಿಂದೆ ಹೇಳಿದಂಥ 12 ಗುಣ ಸಂಪನ್ನನಾಗಿದ್ದರಂತೂ ಇಡೀ ಭೂಮಂಡಲವೇ ತನ್ನ ವಶದಲ್ಲಿಟ್ಕೋತಾನಂತವ.
12 ಗುಣ ಯಾರಲ್ಲಿರ್ತದೆ ಇಡೀ ಭೂಮಂಡಲವೇ ಅವನ ವಶಕ್ಕೆ ಬರ್ತದಂತೆ. 1-2 ಗುಣ ಇದ್ರೇ ಸಾಕು, ಎಷ್ಟೋ ಜಗತ್ತನ್ನು ವಶ ಮಾಡಿಕೊಂಡಿರ್ತಾನಂತೆ. 1-2 ಗುಣ, ಧರ್ಮ, ಸತ್ಯ, ಇಂದ್ರಿಯ ನಿಗ್ರಹ 1-2 ಇದ್ದರೆ, ತ್ರಿಭಿರ್ದ್ವಾಭ್ಯಾಂ ಏಕತೋ ಅರ್ಥಿತೋ ವಾ, ತ್ರಿಭಿಹಿ 3 ಇದ್ದರೆ ಸಾಕು, 2 ಇದ್ದರೆ ಸಾಕು, 1 ಇದ್ದರೆ ಸಾಕಂತೆ. 1 ಗುಣ ಇದ್ದರೂ ಕೂಡ ಅವನಿಗೆ ದೈವಿ ಸಂಪತ್ತು ಅನುಗ್ರಹ ಮಾಡ್ತದೆ ಅಂತ ಫಲಶ್ರುತಿಯನ್ನು ಹೇಳಿದ್ದಾರೆ. ಹಾಗಾಗಿ ಮನುಷ್ಯನ ಸಂಪಾದನೆಗೆ ಹಣವೊಂದೇ ಅಲ್ಲ, ಮನುಷ್ಯ ನಿಜವಾಗಲೂ ಸಂಪಾದನೆಗೆ ಗುಣದ ಹಣವನ್ನು ಇಟ್ಕೊಳ್ಬೇಕು ಅನ್ನೋದು ಸನತ್ ಸುಜಾತದ ಅರ್ಥ. ಅದಕ್ಕೆ ಅರ್ಥಿತೋವಾ, ನೀ ಗಳಿಸ್ತಿ ಅಂತಂದರೆ ಇಂಥ ಗುಣಗಳನ್ನು ಗಳಿಸು ಅನ್ನುವ ತಾತ್ಪರ್ಯವನ್ನು ಇಟ್ಟುಕೊಂಡು ಸನತ್ ಸುಜಾತರು ನಮಗೆ ಚಿಂತನೆ ಮಾಡಿಸ್ತಾರೆ. ಅದರಲ್ಲಿ ದಮಸ್ತ್ಯಾಗೋ ಪ್ರಮಾದಶ್ಚ ಏತೇಷ್ವಮೃತಮಾಹಿತಂ ತಾನಿ ಸತ್ಯಮುಖಾನ್ಯಾಹು ಬ್ರಾಹ್ಮಣಾಯೇ ಮನೀಷಿಣಃ. ಸನತ್ ಸುಜಾತರು 12 ಗುಣಗಳಲ್ಲಿ ಹೆಚ್ಚಿನ ಉಪನ್ಯಾಸ ಮಾಡ್ತಾರೆ. ಆ 12ರಲ್ಲಿ ದಮ ಹಾಗೂ ತ್ಯಾಗ ಹಾಗೂ ಅಪ್ರಮಾದ ಅಂತ 3 ಇದೆ. ಆ 3 ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಂತೆ. ಯಾಕೆ ಅಂದರೆ ಆ 3 ಗುಣಗಳಲ್ಲಿ ಅಮೃತತ್ವ ಇಟ್ಟಿದ್ದಾನೆ ಅಂತಂದರು. ಶ್ಲೋಕ ಹೀಗಿದೆ: ದಮಸ್ತ್ಯಾಗೋ ಅಪ್ರಮಾದಶ್ಚ ಏತೇಷು ಅಮೃತತ್ವ ಮಾಹಿತಂ ತಾನಿ ಸತ್ಯ ಮುಖಾನ್ಯಾಹು. ಸತ್ಯಪುರುಷ ಅಂತೇನಿದ್ದಾನೆ, ಸತ್ಯಪುರುಷ ಅವನ ಮುಖಗಳೇ ಈ 3 ಅಂತೆ. ಒಂದು ದಮ, ಇನ್ನೊಂದು ತ್ಯಾಗ, ಇನ್ನೊಂದು ಅಪ್ರಮಾದ, ಇವುಗಳು ಅಂತ ಇಷ್ಟೊಂದು ಶ್ಲೋಕ ಹೇಳಿದ್ದಾರೆ. ಇಲ್ಲಿ ಏನು ಅರ್ಥ ಗೊತ್ತಾಗಲ್ಲ ಮೇಲ್ನೋಟಕ್ಕೆ, ಯಾಕೆ ಮೊದಲಿಂದ ಸಂಗತಿ ನೆನಪಿರಬೇಕು. ಮೊದಲನೇ ದಿನ ಉಪನ್ಯಾಸ ಶುರು ಮಾಡಿದಾಗ ಮೃತ್ಯು ಅಂದ್ರೇನು, ಅಮೃತ್ಯು ಅಂದ್ರೇನು ಅಂತ ಪ್ರಶ್ನೆ ಕೇಳಿದ್ರಲ್ಲ, ಈಗ ಉತ್ತರ ಕೊಟ್ಟ. ಈ 12 ಗುಣಗಳಲ್ಲಿ ದಮ, ತ್ಯಾಗ, ಅಪ್ರಮಾದ ಅಂತೇನು ಬಂತಲ್ಲ, ಅದು ಸತ್ಯಪುರುಷನ ಮುಖವಾಗಿದೆ. ಅವುಗಳು ಯಾರಲ್ಲಿ ಚೆನ್ನಾಗಿ ಇರ್ತಾವೋ ಅವನು ಅಮೃತತ್ವ ಪಡಿತಾನೆ. ಇದು ಅಮೃತ್ಯು ಅಂತ ವ್ಯಾಖ್ಯಾನ ಮಾಡಿ. ಇಷ್ಟು ಮೊದಲನೇ ದಿನದ ಉಪನ್ಯಾಸ ನೆನಪಿದ್ದಾಗ ಇದು ಸ್ಪಷ್ಟ ಗೊತ್ತಾಗ್ತದೆ ನಮಗೆ. ಹಾಗೆ ಅಮೃತತ್ವ ಮಾವು, ಅದಕ್ಕೆ ಅಮೃತ ಅಂತ ಕರೀತಾರಪ್ಪ. ಹಾಗಾಗಿ ಯಾರು ತ್ಯಾಗಶೀಲರೋ, ದಮವಂತರೋ, ಯಾರು ಅಪ್ರಮಾದವುಳ್ಳವರೋ ಅವರು ಎಂದಿದ್ರೂ ಅಮೃತ, ಅವರು ಎಂದಿದ್ರೂ ಅಮೃತ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ದಮೋ ಹ್ಯಷ್ಟಗುಣ ಅಷ್ಟಾದಶಗುಣ ಪ್ರತಿಕೂಲಂ ಕೃತಾಕೃತೆ ಅನೃತಂಚಾಭ್ಯಸೂಯಾಚ ಕಾಮಾರ್ಥೌ ಚ ತಥಾ ಸ್ಪೃಹ ಕ್ರೋಧ ಶೋಕಸ್ತಥಾ ತೃಷ್ಣಾ ಲೋಭ ಪೈಶುನಮೇವ ಚ ಮತ್ಸರಶ್ಚ ವಿಹಿಂಸಾ ಚ ಪರಿತಾಪಸ್ತಥಾ ರತಿಃ ಅಪಸ್ಮಾರಶ್ಚಾತಿವಾದ ತಥಾ ಸಂಭಾವನಾತ್ಮನಿ ಏತೈರ್ವಿಮುಕ್ತೋ ದೋಷೈರ್ಯಃ ಸ ದಾಂತಃ ಸದ್ಭಿರುಚ್ಯತೆ. ಈಗ ದಮ, ತ್ಯಾಗ, ಅಪ್ರಮಾದ ಅಂತ 3 ಹೇಳಿದರು. ಅದರಲ್ಲಿ ದಮ ಅಂದರೆ ಏನು ಅಂತ ಪ್ರವಚನದಲ್ಲಿ ಎಲ್ಲರೂ ಹೇಳ್ತಿರ್ತಾರೆ, ಇಂದ್ರಿಯ ನಿಗ್ರಹ ಅಂತ. ಇಷ್ಟು ವಾಸ್ತವಿಕವಾಗಿ ಇಂದ್ರಿಯ ನಿಗ್ರಹ ಅಂದರೆ ಏನು ಅದನ್ನು ಯಾರು ಹೇಳಲ್ಲ. ಅದು ದೊಡ್ಡ ವಿಷಯ ಆಗ್ತದೆ, ಅದು ಮತ್ತೊಂದು ಸಲ ಉಪನ್ಯಾಸ ಇಡಿಸಿದಾಗ ವಿಚಾರ ಮಾಡೋಣ ಅಂತ ಅಂದ್ಬಿಡ್ತಾರೆ ಅಷ್ಟೆ. ವಾಸ್ತವಿಕವಾಗಿ ಸನತ್ ಸುಜಾತರು ಅದರದ್ದೊಂದು ರಿಸರ್ಚ್ ಮಾಡಿದ್ದಾರೆ. ಈಗ ಇಂದ್ರಿಯಗಳ ನಿಗ್ರಹ ಅಂದರೆ ಏನಿದೆ, ಹೆಂಗೆ ಮಾಡ್ಬೇಕೀಗ, ಹೆಂಗೆ ಮಾಡ್ಬೇಕು? ನಿಗ್ರಹ ಮಾಡೋದು ಅಂತಂದರೆ ಮನೆಯೊಳಗೆ ಕುದುರಿಸಿ ಹಾಕಿರ್ತೀವಿ, ಅದನ್ನು ನಿಗ್ರಹಿಸ್ಕೊಂಡಿರೋ ಅಂದರೆ ಏನೋ ಕಣ್ಪಟ್ಟಿ ಕಟ್ತಾನೆ, ಲಾಂಗೂಲ ಹಾಕ್ತಾನೆ, ಅವ ಅದನ್ನು ಹೊಡ್ಕೊಂಡು ಹೋಗುವಾಗ ಹಿಂಗೆ ತಿರುಗಿಸಿದ್ರೆ ಹೀಗೆ ಹೋಗ್ಬೇಕು, ಹಾಗೆ ತಿರುಗಿಸಿದ್ರೆ ಹಾಗಬೇಕು, ಹಿಂಗೆ ಒಂದು ಕುದುರೆಯನ್ನೇನೋ ನಿಗ್ರಹ ಮಾಡಿ ಇಡ್ತಾನೆ. ಇಂದ್ರಿಯಗಳನ್ನೇನು ಇದಕ್ಕೇನು ಕಣ್ಪಟ್ಟಿ ಹಾಕ್ಲಿಕ್ಕೆ ಆಗ್ತದ? ಹಾಕ್ರಿ ನೋಡೋಣ. ಹಂಗಾಗಲ್ಲ. ಇನ್ನು ನಿಗ್ರಹ ಮಾಡೋದು ಅಂದರೆ ಇನ್ನು ಕಣ್ಣು ಕಿತ್ತಿಡ್ಲಿಕ್ಕೆ ಆಗ್ತದ? ಕಿತ್ತಿಡೋ ಹಂಗಿಲ್ಲ, ಕಣ್ಪಟ್ಟಿ ಹಾಕ್ತೇವೆ ಅಂತಿಲ್ಲ. ಅದು ಕಿವಿ ಏನು ಕೇಳಿಸ್ಕೊಳ್ಬಾರ್ದು ಅಂತ ಏನು ಅದು ಯಾವಾಗಲೂ ಒಳಗಡೆ ಏನಾದರೂ ತುರುಕೊಂಡಿಟ್ಕೊಳ್ಳಿಕ್ಕೆ ಆಗ್ತದ? ಹಂಗಿಲ್ಲ. ನಿಗ್ರಹ ಅಂದರೆ ಮನೆಯಲ್ಲಿ ಕುದುರೆಗಳ ನಿಗ್ರಹ ಮಾಡ್ಬೋದು, ಆಕಳ ನಿಗ್ರಹ ಮಾಡ್ಬೋದು, ನಾಯಿ ಸಾಕಿದ್ರೆ ನಿಗ್ರಹ ಮಾಡ್ಬೋದು,
ಇಂದ್ರಿಯಗಳ ನಿಗ್ರಹ ಅಂದರೆ ಏನದು? ಯಾವ ಅರ್ಥದಲ್ಲಿ ಹಿರಿಯರು ಇದನ್ನು ನಿಗ್ರಹ ಅಂತ ಬಳಸಿದರು? ದಾಂತ ಅಂತ ಯಾರನ್ನು ಕರಿಬೇಕು? ಅದಕ್ಕೆ ಹೇಳಿದರು, 18 ಥರದ ದೋಷಗಳು ಇಂದ್ರಿಯಗಳನ್ನು ಬಾಧಿಸ್ತಾವಂತೆ. ಇಂದ್ರಿಯಗಳನ್ನು ಬಾಧಿಸುವ 18 ಥರದ ದೋಷಗಳನ್ನು ಯಾರು ದೂರ ಮಾಡ್ತಾನೋ ಅವನು ಇಂದ್ರಿಯಗಳನ್ನು ನಿಗ್ರಹಿಸ್ಕೊಂಡಿರ್ತಾನೆ ಅಂತ ಅರ್ಥ ಮಾಡಬೇಕು ಅಂತಂದ್ರು. 18 ಥರದ ದೋಷಗಳು ಯಾವುದು? ದಮೋ ಹ್ಯಷ್ಟಾದಶ ಗುಣ ಪ್ರತಿಕೂಲಂ ಕೃತಾಕೃತೆ ಅಂತಂದ್ರು. ಇಂದ್ರಿಯ ಸರಿಯಾದ ಕೆಲಸ ಮಾಡಲಿಕ್ಕೆ ದೇವರು ಕೊಟ್ಟಿರ್ತಾನಂತೆ, ಆದರೆ ಅದು ಸರಿಯಾದ ಕೆಲಸ ಮಾಡದೇ ಇರೋಂಗೆ ವ್ಯವಸ್ಥೆ ಮಾಡ್ತಾರಂತೆ ಈ ದೋಷಗಳು. ಯಾರು ಅಂತ ಪರಿಚಯಿಸ್ಲಿಕ್ಕೆ ಹೇಳ್ತಾರೆ. ಪ್ರತಿಕೂಲಂ ಕೃತಾಕೃತೆ. ಪ್ರತಿಕೂಲ ಅಂತಂದರೆ ಸರಿಯಾದ ಕೆಲಸ ಮಾಡೋದನ್ನು ತಡೆ ಹಿಡಿಯೋರು ಅಂತ ಅರ್ಥ. ಪ್ರತಿಕೂಲ ಮಾಡ್ತಾರೆ. ನೆನಪಿಟ್ಟುಕೊಂಡಿರೋಣ, ಗೊತ್ತಿದ್ದ ದೋಷಗಳೇ, ನಿಮಗೇನು ಗೊತ್ತಿಲ್ಲದೆ ಇರೋದಲ್ಲ. ಬೇರೆ ಬೇರೆ ಥರ ರಿಸರ್ಚ್ ಮಾಡಿದ್ದಾರೆ ಅವುಗಳ ಮೇಲೆ, ಅದಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೆ. ಅನೃತನ್ ಅಭ್ಯಸೂಯ ಕಾಮಾರ್ಥೌ ತಥಾ ಸ್ಪೃಹ ಕ್ರೋಧ ಶೋಕ ತೃಷ್ಣ ಲೋಭ ಪೈಶುನಂ. ಪೈಶುನ ಅಂದರೆ ಗೊತ್ತಿರಬೇಕಲ್ಲ, ಚಾಡಿ ಹೇಳೋದು ಅಂತ ಅರ್ಥ. ಇನ್ನೊಬ್ರಿಗೆ ಹೋಗಿ ಇನ್ನೊಬ್ರ ಬಗ್ಗೆ ಚಾಡಿ ಹೇಳೋದು. ಸುಮ್ಮನೆ ಅವ್ರು ಕೇಳ್ತಿರೋದಿಲ್ಲ, ಆದರೂ ಹೋಗಿ ಹೇಳೋದೆ ನಿಮ್ಗೆ ಗೊತ್ತಿಲ್ಲೇನ್ರಿ ಅವ್ರ ಬಗ್ಗೆ ಅಂತ ಹೇಳೋದು. ಸುಮ್ಮನೆ ಬೇಡ ಬಿಡೋ ಬೇರೆ ಕೂಡ್ರಿ, ನಿಮ್ಗೆ ಗೊತ್ತಾಗಲ್ಲ, ಎಷ್ಟು ಕೇಳ್ತೀರ ಪ್ರವಚನ, ನನ್ನ ಬಗ್ಗೆ ಕೇಳ್ರಿ ಅಂತಾರೆ. ಹಿಂಗೆ ಚಾಡಿಗಳು, ಪೈಶುನ. ಆಮೇಲೆ ಮಾತ್ಸರ್ಯ. ಮಾತ್ಸರ್ಯ ಅದು ಗೊತ್ತೇ ಇದೆ. ಮತ್ಸರಶ್ಚ ವಿಹಿಂಸಾಚ ಪರಿತಾಪಸ್ತಥಾ ಅರತಿಹಿ ಅಂತ. ಇವೆಲ್ಲ ದೋಷಗಳು. ಅಪಸ್ಮಾರಶ್ಚ ಅತಿವಾದಶ್ಚ ತಥಾ ಸಂಭಾವಿತಾನ್ಯಪಿ ಅಂತ ಹೇಳಿದ್ದಾರೆ. ಒಂದು ಮಾತ್ಸರ್ಯ ಪಡೋದು, ಇನ್ನೊಂದು ವಿಹಿಂಸಾ, ಇನ್ನೊಬ್ಬರಿಗೆ ಕಾರಣ ಇಲ್ಲದೆ ಹಿಂಸೆ ಮಾಡೋದು. ಪರಿತಾಪ, ಇನ್ನೊಬ್ಬರ ಏಳಿಗೆಯನ್ನು ಕಂಡು ತಾಪ ಪಡೋದು, ಒಳಗೆ ತಾಪ ಪಡೋದು. ಏನು ನೋಡ್ರಿ, ನಾನು ಇಲ್ಲೇ ಇದ್ದೀನಿ, ಅವನು ಇಲ್ಲೇ ಇದ್ದಾನೆ, ಇಷ್ಟು ಮೇಲೆ ಬರಬಾರ್ದಾಗಿತ್ತು ಬಿಡ್ರಿ, ಹಿಂಗೆ ಪರಿತಾಪ. ಆಮೇಲೆ ತಥಾ ರತಿಹಿ, ಇನ್ನು ಬರೀ ಇನ್ನೊಬ್ಬರ ಬಗ್ಗೆ ಸಹಿಸದೇ ಇರೋದಲ್ಲ, ಇನ್ನೊಬ್ಬರ ಅರತಿ ಅಂದರೆ ಏನೇ ವಿಷಯ ಹೇಳಿದ್ರು ಅದ್ರ ಬಗ್ಗೆ ಒಂದು ಔದಾಸೀನ್ಯ, ಆಸಕ್ತಿ ಇಲ್ಲದ, ಏನೋ ಹೇಳ್ತಾರೆ ಹಿಂಗೆ ಅದ್ರ ಬಗ್ಗೆ ಒಂದು ಅಶ್ರದ್ಧೆ. ಅರತಿಹಿ. ರತಿಹಿ ಅಂತ ಬೇರೆ ವ್ಯಾಖ್ಯಾನ, ಅರತಿಹಿ ಅಂತ ಒಂದು ಪದವಿಭಾಗ. ರತಿ ಅಂದರೆ ಗೊತ್ತೇ ಇದೆ, ಅರತಿಹಿ ಅಂದರೆ ಈ ಅರ್ಥ, ಅನಾಸಕ್ತಿ ಅಂತ ಅರ್ಥ. ಆಸಕ್ತಿ ತೋರಿಸೋದಿಲ್ಲ. ಒಳ್ಳೆಯ ವಿಷಯ ಬಂದು ತುಂಬ ಹುರುಪಿನಿಂದ ಹೇಳ್ತಿರ್ತಾರೆ, ಆವಾಗ ಸುಮ್ಮನೆ ಇವೇನು ಉಪಯೋಗ ಇಲ್ಲ, ಅದರದ್ದು ಸೆಳೆಯೋದೇ ಇಲ್ಲ. ಹೇಳೋರಿಗೆ ಒಂದು ರೀತಿ ಕಿರಿಕಿರಿ ಆಗಿಬಿಟ್ಟಿರ್ಬೇಕು, ಯಾಕಾದ್ರೂ ಹೇಳಿದ್ನೋ ಏನೋ ಅಂತ ಆ ಥರ ಅದರ ಅನಾಸಕ್ತಿ ತೋರಿಬಿಡೋದು. ಹೀಗೆ ಅಪಸ್ಮಾರ, ಅಶ್ರದ್ಧೆ ತೋರೋದು ಅಂತ. ವೇದ ಶಾಸ್ತ್ರಗಳ ಬಗ್ಗೆ ರತಿ ತೋರಿಸದೇ ಇರೋದಕ್ಕೆ ಅರತಿಹಿ ಅಂತ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅಪಸ್ಮಾರಶ್ಚ ಅತಿವಾದಶ್ಚ ನೋಡ್ರಿದ್ರ. ಅಪಸ್ಮಾರ ಅಂದರೆ ಹೀಗೆ ಅರ್ಥ ಬರೆದಿದ್ದಾರೆ. ಅದು ಆಯುರ್ವೇದದಲ್ಲಿ ಅಪಸ್ಮಾರ ಅಂತ ಒಂದು ರೋಗಕ್ಕೆ ಹೆಸರಿದೆ. ಆದರೆ ಮಹಾಭಾರತದೊಳಗೆ ಅಪಸ್ಮಾರ ಅಂತ ಯಾವ ಅರ್ಥದಲ್ಲಿ ಬಿಡಿಸ್ತಾರೆ ಅಂದರೆ, ಇಂಥ ಸಮಯಕ್ಕೆ ಇಂಥದ್ದನ್ನು ಮಾಡಲೇಬೇಕು ಅಂತ ಇರ್ತದೆ, ಅದನ್ನು ಮರ್ತು ಬಿಡೋದು. ಅಲ್ರಿ ಹೇಳಿದ್ನಿಲ್ರಿ ಮಾಡಬೇಕು ಅಂತ, ಅಯ್ಯೋ ಮರ್ತೋಯ್ತು ಅಂತ, ಹಿಂಗೆ ಮರ್ತೋಯ್ತು ಅಂದ್ಬಿಡುತ್ತಾನೆ ಸರಳವಾಗಿ. ಬಹಳ ಜನ ನೋಡ್ತೀರೋ ಇಲ್ಲ ನೀವು, ಅಯ್ಯೋ ನೀವು ಹೇಳಿದ್ರಿ ನಂಗೆ ಮರ್ತೋಯ್ತು. ಇದು ಅಪಸ್ಮಾರ, ಮನುಷ್ಯನ ಇಂದ್ರಿಯ ದೋಷ ಇದೆ ಆ್ಯಕ್ಚುಲಿ ಹೇಳೋ ಪ್ರಕಾರ. ಅಪಸ್ಮಾರಶ್ಚ ಅಂದರೆ ಯಾವ ಸಮಯದಲ್ಲಿ ಯಾವುದನ್ನು ಮಾಡಲೇಬೇಕಾಗಿರ್ತದೋ ಅದನ್ನು ಮಾಡದೆ, ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ ಕಾರಣ ಏನು ಕೊಡ್ತಾರೆ? ಸ್ಮರಣೆ ಇರಲಿಲ್ಲ. ಅಪಸ್ಮಾರಶ್ಚ. ಆಮೇಲೆ ಅತಿವಾದಶ್ಚ, ಇದು ದೊಡ್ಡ ದೋಷ ನೋಡಿ. ಅತಿವಾದ ಅಂದರೆ ಗೊತ್ತಾಗ್ತದಲ್ಲ, ಮಾತಿಷ್ಟ ಆಡಬೇಕು ಅಂತ ಇಷ್ಟೇ ಇರ್ತದೆ, ಅದನ್ನು ಮೀರಿ ಮಾತಾಡೋದು. ಅತಿಕ್ರಮಿಸಿ ವಾದ. ಇಷ್ಟೇ ಮಾತಾಡಿದರೆ ಸಾಕಾಗಿತ್ತಪ್ಪ ಅಂತ ಅವರಿಗೆ ಒಳಗೆ ಗೊತ್ತಾಗ್ತಿರ್ತದೆ. ಭಾಳ ಮಾತಾಡಿದೆ ಅನ್ನಿಸ್ತದೆ, ಇಟ್ಟು ಸಾಕಾಗಿತ್ತೇನೋ ಅಂತ ಗೊತ್ತಾಗ್ತಿರ್ತದೆ, ಆದರೂ ಅದನ್ನು ಮೀರಿ ಮಾತಾಡಿಬಿಡ್ತಾರೆ. ಇದು ದೋಷ, ಇಂದ್ರಿಯ ದೋಷ. ಅತಿವಾದಶ್ಚ ಸಂಭಾವನಾತ್ಮನಿ. ಇನ್ನು ತಾನೇ ತನ್ನನ್ನು ಸಂಭಾವನಾ ಮಾಡಿಕೊಳ್ಳೋದು.
ಇನ್ನೊಬ್ಬರು ಹೇಳಿ ಮಾಡ್ಕೊಳ್ಳೋದಲ್ಲ, ನಾನು ಹೇಗಿದ್ದೇನೆ ನೋಡಿದ್ರ ಅಂತ ತನ್ನ ಬಗ್ಗೆ ತಾನೇ ಸಂಭಾವನೆ ಮಾಡ್ಕೊಂಡ್ಬಿಡ್ತಾರೆ. ಈ ದೋಷಗಳೆಲ್ಲ 18 ಇದ್ದಾವೆ. ಇವುಗಳು ಇಂದ್ರಿಯಗಳ ಸಹಜ ಪ್ರವೃತ್ತಿಗಳನ್ನು ಕುಂಠಿತಗೊಳಿಸುವ ಪ್ರತಿಕೂಲಗಳಾಗಿದ್ದಾವೆ. ಇವುಗಳನ್ನು ಯಾರು ಬಿಟ್ಟಿರ್ತಾನೆ ಅವನನ್ನು ದಾಂತ ಅಂತ ಉಪನಿಷತ್ತಿನೊಳಗೆ ದಮ ದಾಂತ ಅನ್ನೋ ಶಬ್ದಗಳಿಂದ ವ್ಯವಹರಿಸಲಾಗ್ತದೆ ಅಂತ ವ್ಯಾಖ್ಯಾನ ಮಾಡ್ಕೋಬೇಕಂತೆ. ದಾಂತೋ ಶಾಂತಃ ಉಪರತ ಸ್ಥಿತಿಕ್ಷು ಸಮಾಹಿತ ಅಂತ ಏನು ಬರ್ತದೋ ಇಲ್ಲ ಉಪನಿಷತ್ನಲ್ಲಿ, ಅಲ್ಲಿ ದಾಂತ ಶಬ್ದಕ್ಕೆ ಇಷ್ಟರ್ಥ. ಇತಿ ದಾಂತ ಉಚ್ಯತೆ ಅಂತ ಸನತ್ ಕುಮಾರರು ಚಿಂತನೆ ಮಾಡಿಸ್ತಾರೆ. ಇನ್ನು ಈ 18 ದೋಷಗಳ ಬಗ್ಗೆ ವಿವರಣೆ ಕೊಟ್ಟಿದ್ರು. ಮದೋಷ್ಟಾದಶ ದೋಷ ಸ್ಯಾತ್ ತ್ಯಾಗೋ ಭವತಿ ಷಡ್ವಿಧಃ ವಿಪರ್ಯಾಯ ಸ್ಮೃತಾ ಏತೆ ಮದದೋಷಾ ಉದಾಹೃತಾಃ. ಮದ ಅಂತೇನಿದೆ, ಮದ ಅಂತ ಕೆಲವು ಬಹಳ ಪ್ರಸಿದ್ಧ ಗೊತ್ತಿರಬೇಕು ನಿಮಗೆ. ತ್ಯಾಗ ಅನ್ನೋ ಭಾವ ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟದೇ ಇರೋ ಹಾಗೆ ಮಾಡೋದು ಮದ ಯಾವಾಗಲೂ ಕೂಡ. ಅಂದರೆ ಇದೊಂದು ರಿಸರ್ಚ್, ಇಂಟರ್ನಲ್ ವ್ಯವಸ್ಥೆ ರಿಸರ್ಚ್ ಅಂದರೆ ಸನತ್ ಸುಜಾತಿಯ ನನ್ನ ಪ್ರಕಾರ. ಅದಕ್ಕೆ ಆವಾಗಲೇ ನಾನು ನಿಮಗೆ ಸ್ಪಷ್ಟ ಹೇಳಿದೆ, ಯಾವ ಗುಣವನ್ನು ಯಾವ ದೋಷ ಪ್ರತಿಬಂಧಿಸ್ತದೆ ಇದೇ ಒಂದು ಪಟ್ಟಿ ಇದೆ, ಅದ್ರದ್ದೊಂದು ಮಾಡಬೇಕು. ಯಾರಾದರೂ ಬೇಕಂದ್ರೆ ಅದನ್ನು ಮಾಡಿರಿ, ಅದರದ್ದೇ ಒಂದು ದೊಡ್ಡ PhD ಪ್ರಬಂಧ ಆಗ್ತದೆ ನಿಮಗೆ ಸ್ಪಷ್ಟ ಹೇಳೋದಾದ್ರೆ. ಅಲ್ಲ, ಯೂನಿವರ್ಸಿಟಿ PhD ಪ್ರಬಂಧ ಅಲ್ಲ ಇದು. ಏನಂದ್ರೆ ಯಾವ ದೋಷ ಮನುಷ್ಯನೊಳಗೆ ಯಾವ ಗುಣವನ್ನು ನಾಶ ಮಾಡ್ತದೆ, ಯಾವ ಗುಣದ ಪ್ರಭಾವ ಯಾವ ದೋಷವನ್ನು ನಾಶ ಮಾಡ್ತದೆ, ಇದೇ ಒಂದು ದೊಡ್ಡ PhD ಮಾಡಬೇಕಲ್ಲ. ಹಾಗೆ ಮದ ಮನುಷ್ಯನಲ್ಲಿ ತ್ಯಾಗ ಅನ್ನೋ ಭಾವವನ್ನು ಪ್ರತಿಬಂಧಿಸ್ತದೆ. ಎಷ್ಟೇ ಮನಸ್ಸಲ್ಲಿ ಅನ್ಕೋತಿರ್ತಾನೆ, ದಾನ ಕೊಡಬೇಕು, ಅವ್ರಿಗೆ ಕೊಡಬೇಕು, ಇವ್ರಿಗೆ ಮುಟ್ಟಿಸ್ಬೇಕು ಅಂತ ಅಂದ್ಕೊಳ್ತಿರ್ತಾನೆ. ಆದರೆ ಒಳಗಡೆಯಲ್ಲಿ ಮದ ಇರ್ತದಲ್ಲ, ಅವನನ್ನು ಕಟ್ಟೆ ಹಾಕ್ತಿರ್ತದಂತ. ಮದ ಎಷ್ಟು ವಿಧ? ಮದ 18 ವಿಧ. ತ್ಯಾಗ ಎಷ್ಟು ವಿಧ? 6 ವಿಧ. ಯೋಚನೆ ಮಾಡಿರಿ, 1:3 ಅವಾ 6 3 18 ಅಂದರೆ 3 ದೋಷಗಳು ಒಂದು ಗುಣವನ್ನು ಪ್ರತಿಬಂಧಿಸ್ತಾವಂತೆ. 6 ವಿಧವಾದ ತ್ಯಾಗವನ್ನು 18 ವಿಧವಾದ ದೋಷಗಳು ಏನು ಮಾಡ್ತೀರಿ ಹೇಳ್ರಿ? ಹೀಗೆ ಪ್ರತಿಬಂಧಿಸುವ ದೋಷಗಳಿರುವಾಗ ಈಗಲೇ ಇವ ತಪಸ್ವಿ ಆಗ್ತೇನೆ, ನೀ ಸಿದ್ಧಾರೂಢ ಆಗ್ತೇನೆ, ಸಿದ್ಧಪುರುಷ ಆಗ್ತೇನೆ ಅಂದರೆ ಏನು ಹಣೆ ಬಾರನ? ಸಿದ್ಧಪುರುಷ ಆಗೋದು ಅಷ್ಟು ಸುಲಭ ಅಲ್ಲ. ಯೋಚನೆ ಮಾಡಿಲ್ಲ ಇದ್ರ ಬಗ್ಗೆ ನೀನು. ಹೇಳ್ತಾರೆ, ವಿಪರ್ಯಯ ಸ್ಮೃತ ಏತೆ ಮದದೋಷ ಉದಾಹೃತಾ. ಮದದೋಷಗಳು ಅಂತ ಇವುಗಳನ್ನು ಕರೀಲಾಗ್ತದೆ. ಈ 18 ಮದದೋಷಗಳನ್ನು ಮನುಷ್ಯ ಪರಿಹಾರ ಮಾಡಿಕೊಳ್ಳೇಬೇಕಾಗ್ತದೆ. ಆವಾಗಲೇ ಹೇಳಿದ್ದು ದಮದೋಷಗಳು ಬಹಳ ವ್ಯತ್ಯಾಸ ಇಲ್ಲ. ದಮ ಮದ ಅಲ್ವಾ, 2 ಅಕ್ಷರ. ಅದು ದ ಮ, ಅದು ಹಿಂದು ಮುಂದಾದರೆ ಇದು ದಮ ಆಗ್ತದೆ, ಅದು ಮದ ಆಗ್ತದೆ. ಇದೆಲ್ಲ ವಿದುರ ನೀತಿ, ಬೇರೆ ಬೇರೆ ಮಹಾಭಾರತ ಶ್ಲೋಕದಲ್ಲಿ ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ. ಆವಾಗ ಜೀವನದೊಳಗೆ 2 ಅಕ್ಷರ ಅಂತೆ ನಮ್ಮನ್ನು ಹಾಳು ಮಾಡೋದು, 2 ಅಕ್ಷರ ಅಂತೆ ನಮ್ಮನ್ನು ಉದ್ಧಾರ ಮಾಡೋದು. ಒಂದು ದಮ, ಇನ್ನೊಂದು ಮದ ಅಂತ ಹೇಳ್ತಿರ್ತಾರೆ. ಒಂದು ಕಡೆ ಸುಭಾಷಿತದಲ್ಲಿ ಹೇಳ್ತಾರೆ. ಹಾಗೆ ಪ್ರಕೃತದಲ್ಲಿ ಮದದೋಷಗಳು ಅಂತಿದ್ದಾವೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಈ 18 ಥರದ ದೋಷಗಳು ಕೂಡ ಪ್ರತ್ಯೇಕೀಕರಿಸಿ ಹೇಳಲ್ಲ. ಹಿಂದೆ ಹೇಳಿದಂಥ ಏನು 18 ದೋಷಗಳಿದ್ದಾವೆ ಅದೇ ಹೊಸ ರೀತಿಯಾಗಿ ಹೇಳೋದು ಬೇಕಾಗಿಲ್ಲ ಅನ್ನೋ ಕಾರಣಕ್ಕೆ ಮದದೋಷ 18 ದೋಷ ಅಂತ ವ್ಯಾಖ್ಯಾನ ಮಾಡಿದ್ರಂತೆ. ಇದು ದಮದೋಷಗಳು ಮದದೋಷಗಳು ಎರಡೂ ಒಂದೇ ಅರ್ಥದಲ್ಲಿದ್ದಾವೆ, ಅಂತೂ ಇವುಗಳನ್ನು ನಾವು ಬಿಡಬೇಕು ಅಂತಂದರು. ಇನ್ನು ಮುಂದಿಂದ ಹೇಳುವಾಗ ಇನ್ನೂ ಒಂದು ಸ್ವಾರಸ್ಯ. ವಿಪರ್ಯಯ ಸ್ಮೃತ ಏತೆ ಮದದೋಷ ಉದಾಹೃತಾ ಅಂತ. ವಿಪರ್ಯಯ ಅನ್ನೋ ಶಬ್ದದಿಂದ ಹೀಗೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಅಕ್ಷರ ವಿಪರ್ಯಯದಿಂದ ದೋಷಗಳು ಅಂತ ಹೆಸರು ಅಂತ ಅರ್ಥ. ಅಂದರೆ ದಮ ಅನ್ನೋ ಅಕ್ಷರವನ್ನು
ವಿಪರ್ಯಯ ಮಾಡಿದಾಗ ಮದ ಅಂತ ಕರೆಸ್ಕೊಳ್ತದೆ, ಅದಕ್ಕೆ ಇವು ಮದ ದೋಷಗಳು ಅಂತ ಇದನ್ನು ವ್ಯಾಖ್ಯಾನ ಮಾಡಿಕೊಡ್ರಿ ಅಂತ ಇನ್ನೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೇಯಾಸ್ತು ಷಡ್ವಿಧಸ್ತ್ಯಾಗ ತೃತೀಯೋ ದುಷ್ಕರೋ ಭವೇತ್ ತೇನ ದುಃಖಂ ತರತ್ಯೇವ ತಸ್ಮಿನ್ ತ್ಯಕ್ತೆ ಚಿತಂ ಭವೇತ್. ಮೊದಲು ಇಷ್ಟೇ ಒಂದು ಶೀರ್ಷಿಕೆ ಕೊಡ್ತಾರೆ ಮುಂದೆ ಹೇಳೋ ಒಂದು ವಿಷಯಕ್ಕೆ. 6 ವಿಧವಾದ ತ್ಯಾಗ ಬಹಳ ಶ್ರೇಷ್ಠ. 6 ವಿಧ ತ್ಯಾಗದಲ್ಲಿಯೂ ಕೂಡ 3ನೇ ತ್ಯಾಗ ಅಂತೇನಿದೆ, 3ನೇದ್ದು ಅದು ಬಹಳ ದುಷ್ಕರ. ಅದೊಂದನ್ನು ಸಾಧಿಸಿಬಿಟ್ಟ ಅಂದರೆ ಎಲ್ಲ ಗೆದ್ದಂತೆ. ಹಿಂಗೊಂದು ಶೀರ್ಷಿಕೆ, ಏನು ಒಂದು ಕುತೂಹಲ ಹುಟ್ಟಬೇಕಲ್ಲ, ಹಾಗೆ ಕ್ರೇಜ್ ಅದು ಹಾಗೆ ಹೇಳೋ ಪದ್ಧತಿ ಸನತ್ ಸುಜಾತರು. ತ್ಯಾಗ 6 ವಿಧ, ಅದರಲ್ಲಿ 3ನೇದ್ದೇನಿದೆ ಅಲ್ಲ ಬಹಳ ದುಷ್ಕರ, ಅದೊಂದನ್ನು ಮಾಡ್ಕೊಂಡ್ಬಿಟ್ಟ ಅಂತಂದರೆ ಉಳಿದೆಲ್ಲ ಗೆದ್ದಂತೆ ಅಂತ ಹೇಳ್ತಾರೆ. ಅಲ್ಲ, ನಮಗೆ 6 ಯಾವುದು ಅಂತೇಳಿ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಶ್ರೇಯಾಂಸ್ತು ಷಡ್ವಿಧ ತ್ಯಾಗ ಶ್ರಿಯಂ ಪ್ರಾಪ್ಯ ನ ಹೃಷ್ಯತಿ. ನಂಬರ್ 1, ಸಂಪತ್ತು ಬಂದರೂ ಹರ್ಷಕ್ಕೆ ಒಳಗೆ ಯಾರಾಗಲ್ವೋ ಇದು ಮೊದಲನೇ ತ್ಯಾಗ ಅಂತೆ. ಸೆಕೆಂಡ್ 1, ಇಷ್ಟಾಪೂರ್ತೆ ದ್ವಿತೀಯಂ ಸ್ಯಾತ್. ಇಷ್ಟಾಪೂರ್ತೆ, ಇಷ್ಟ ಅಂದರೆ ಗೊತ್ತಿದೆ, ಪೂರ್ತ ಶಬ್ದಕ್ಕೆ ಅರ್ಥ ಹೇಳ್ತೀನಿ. ಇಷ್ಟಾಪೂರ್ತಂ ಬಹುಧಾ ಮನ್ಯಮಾನಂ ಅಂತ ಉಪನಿಷತ್ನಲ್ಲಿ ಬರ್ತದಲ್ಲ. ಇಷ್ಟಾಪೂರ್ತ ಅನ್ನೋಲ್ಲಿ ಪೂರ್ತ ಅಂತಂದರೆ ಸಾಮಾಜಿಕವಾಗಿ ಗುಡಿ ಗುಂಡಾರ, ನೀರಿನ ವ್ಯವಸ್ಥೆ, ಬಾವಿ ಸರೋವರಗಳನ್ನು ತೋಡಿಸೋದು, ಇವಕ್ಕೆ ಪೂರ್ತ ಅಂತ ಕರೀತಾರೆ. ಆಪೂರ್ತ ಅಂತಾರೆ ಇಷ್ಟಾಪೂರ್ತ. ಅಂದರೆ ಅಲ್ಲಲ್ಲಿ ರಸ್ತೆಯಲ್ಲಿ ಅರವಟ್ಟಿಗೆಗಳ ವ್ಯವಸ್ಥೆ ಮಾಡೋದು ಅಂತ ನಾವು ತಿಳಿತಿದ್ವಿ. ಹಳೆ ಕಾಲದಲ್ಲಿ ಯಾರಾದರೂ ಯಾತ್ರಿಕರು ಹೋಗ್ತಿರ್ತಾರೆ, ಅವರಿಗೆ ನೀರಿನ ಅನಾನುಕೂಲ ಆಗಬಾರ್ದು ಅಂತ ಒಂದು ನೀರಿಂದು ಟ್ಯಾಂಕ್ ಕಟ್ಟಿಸ್ದೆ, ಅಥವಾ ಅವರಿಗೆ ಅರವಟ್ಟಿಗೆ ವಿಶ್ರಾಂತಿ ತಗೊಳ್ಳಿಕ್ಕೆ ಅಂಥೇಳಿ ಒಂದು ಯಾತ್ರಿ ನಿವಾಸ ಕಟ್ಟಿಸ್ದೆ, ಹೀಗೆಲ್ಲ ಮಾಡ್ತಿದ್ರಲ್ಲ ಹಳೆ ಕಾಲದಲ್ಲಿ. ಅವಕ್ಕೆಲ್ಲ ಪೂರ್ತ ಅಂದರೆ ಸಾಮಾಜಿಕವಾಗಿ ಯಾರಿಗೆ ಏನು ವ್ಯವಸ್ಥೆ ಬೇಕಾಗಬಹುದು ಅಂತ ಮೊದಲೇ ಅದನ್ನು ನಿರೀಕ್ಷಿಸಿ ಮಾಡೋ ಕೆಲಸಗಳಿಗೆ ಏನಂತ ಕರೀತಾರೆ, ಪೂರ್ತ. ಇಷ್ಟಾಪೂರ್ತ ಅಂತ ಹೆಸರಿಟ್ಟಿದ್ದಾರೆ. ಈಗ ಇಷ್ಟ ಅಂದರೆ ಗೊತ್ತಿದೆ, ಯಜ್ಞ ಯಾಗಾದಿಗಳನ್ನು ಮಾಡೋದು, ಅದಕ್ಕೇನು ಅರ್ಥ ಪ್ರತ್ಯೇಕ ಹೇಳಬಾರ್ದು. 2ನೇದ್ದಿದು ಇಷ್ಟಾಪೂರ್ತೆ ದ್ವಿತೀಯಂ ಸ್ಯಾತ್, ತ್ಯಾಗ ಅಲ್ವೇ, ತ್ಯಾಗದಲ್ಲಿ ಸೇರ್ತದ್ರಪ್ಪ. 3ನೇದ್ದು ನಿತ್ಯ ವೈರಾಗ್ಯ ಯೋಗತಃ ಕಾಮತ್ಯಾಗಶ್ಚ ರಾಜೇಂದ್ರ ಸತೃತೀಯ ಇತಿ ಸ್ಮೃತಃ. ನಿತ್ಯ ವೈರಾಗ್ಯ ಯೋಗತಃ ಕಾಮತ್ಯಾಗ. ವಿಶೇಷವಾಗಿ ಮನುಷ್ಯ ಕಾಮವನ್ನು ತ್ಯಾಗ ಮಾಡ್ತಾ ಬರಬೇಕಂತ. ಹಾಗೆ ವೈರಾಗ್ಯ ಯೋಗತಃ. ವೈರಾಗ್ಯ ಅಂದರೆ ವಿಶೇಷ ಭಗವಂತನಲ್ಲಿ ರಾಗ ಇಟ್ಟುಕೊಂಡ ಸಜ್ಜನರು, ಅವರೇ ವಿರಾಗಿಗಳು. ಅವರ ಯೋಗತಃ ಅಂದರೆ ಅವರ ಸಂಘದೊಳಗಿದ್ದು ಕಾಮವನ್ನು ತ್ಯಾಗ ಮಾಡ್ತಾ ಬರಬೇಕಂತ. ಕಾಮತ್ಯಾಗ ಅಂತ 3ನೇದ್ದನ್ನು ಹೇಳಿದ್ದಾರೆ. ನಿತ್ಯ ವೈರಾಗ್ಯ ಯೋಗತಃ ಕಾಮತ್ಯಾಗ ಸತೃತೀಯ, ಅದು 3ನೇದ್ದು. ಅಪ್ಯವಾಚ್ಯನ್ ವದಂತೆ ತಂ ಸತೃತೀಯೋ ಗುಣಸ್ಮೃತಃ. ಅದು ಬಹಳ ಮುಖ್ಯವಾದದ್ದೇ. ಅವಾಚ್ಯಂ ವದನ್, ಅವಾಚ್ಯ ಅಂದರೆ ಶಬ್ದ ಅವಾಚ್ಯನಾದ ಪರಮಾತ್ಮನ ಬಗ್ಗೆ ಯಾವಾಗಲೂ ಮಾತುಗಳನ್ನು ಆಡ್ತಾ ಇರ್ತಾನಂತೆ. ಅದಕ್ಕೆ ಅವಾಚ್ಯ ವದಂತಹ ಅಂತಂತಾರೆ. ಅದು 3ನೇ ಗುಣದಲ್ಲೇ ಸೇರ್ತದೆ. 2 ಅರ್ಥ ಆಯಿತು. ಒಂದು, ಮೋಕ್ಷ ಪ್ರಾಪ್ತಿಗಾಗಿ ಶಬ್ದದಿಂದ ಪೂರ್ಣವಾಗಿ ಸೆರೆ ಹಿಡಿಯಲಾಗದ ಪರಮಾತ್ಮನನ್ನು ಹೇಳುವ ಸ್ವಭಾವ, ಅವನ ಬಗ್ಗೆ ತಿಳಿಯುವ ಸ್ವಭಾವದವನು ಯಾರಾಗಿರ್ತಾನೋ ಅದು 3ನೇ ಗುಣ. ಕಾಮತ್ಯಾಗದಲ್ಲೇ ಸೇರ್ತದಂಥದ್ದು. ಈ ವಿಶೇಷ ಗುಣವನ್ನು 3 ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದೇ 4ನೇದ್ದು ಯಾವುದು ಅಂತ ಕೇಳಿದರೆ, ತ್ಯಕ್ತೈರ್ದ್ರವ್ಯೈಃ ಯದ್ಭವತಿ ನೋಪಯುಕ್ತೈಶ್ಚ ಕಾಮತಃ ನ ಚ ದ್ರವ್ಯೈಸ್ತದ್ಭವತಿ ನೋಪಯುಕ್ತೈಶ್ಚ ಕಾಮತಃ ಅಂತಂತಾರೆ. ಅಂದರೆ 4ನೇದ್ದು ಇನ್ನೂ ಹೇಳಿಲ್ಲ, 3ನೇದ್ದನ್ನೇ ಮತ್ತಷ್ಟು ಸ್ಪಷ್ಟಪಡಿಸ್ತಾ ಹೋಗ್ತಾರೆ.
ತ್ಯಕ್ತೈರ್ದ್ರವ್ಯೈರ್ಯದ್ಭವತಿ ನೋಪಯುಕ್ತೈಶ್ಚ ಕಾಮತಃ ನ ಚ ದ್ರವ್ಯೈಸ್ತದ್ಭವತಿ ನೋಪಯುಕ್ತೈಶ್ಚ ಕಾಮತಃ. ಬಹಳ ಅರ್ಥಪೂರ್ಣವಾದ ಮಾತು. ಹಿಂದೆ ನಜಾತು ಕಾಮ ಕಾಮಾನ ಒಂದು ಶ್ಲೋಕ ಇತ್ತಲ್ಲ, ಹಂಗೆ ಇದು ಒಂದು ಶ್ಲೋಕ. ವೈರಾಗ್ಯವನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಕಾಮೋಪಭೋಗ ವಸ್ತುಗಳನ್ನು ಪರಿತ್ಯಜಿಸ್ತಾನೆ ಅಂತಾದರೂ ವೈರಾಗ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕಾಮೋಪಭೋಗವನ್ನು ಪರಿತ್ಯಜಿಸ್ತಾನೆ ಅಂತಾದರೂ ಅಷ್ಟೇ, ವೈರಾಗ್ಯವನ್ನು ಮಾಡದೇನೆ ಕಾಮೋಪಭೋಗವನ್ನು ಪರಿತ್ಯಜಿಸ್ತಾನೆ ಅಂತಾದರೂ ಅಷ್ಟೇ ಅಂತಂತಾರೆ. ಏನು ಅಂತ ಗೊತ್ತಾಗಲ್ಲ. ಅದರ ವಿವರಣೆ ಹೀಗೆ ಸ್ಪಷ್ಟ ಮಾಡ್ತಾರೆ. ಅಂದರೆ ನಾನು ಇದನ್ನು ಬಿಡಬೇಕು ಅಂತ ಸಚ್ಚಾಸ್ತ್ರಗಳ ಮೂಲಕ ತಿಳುವಳಿಕೆ ಬಂದು ಅದನ್ನು ಬಿಡೋದು, ಇದು ಒಂದು ತ್ಯಾಗನೇ ಅಲ್ವಾ? ಏನಿರಲ್ರಿ, ಇವನ ಹತ್ರನೇ ಅದಿರಲ್ಲ, ಹಾಗೆ ಬಿಟ್ಬಿಡ್ತಾನೆ. ಯಾಕೆ ಬಿಟ್ರಿ ಅಂತ ಅವನಾಗಿ ಬಿಟ್ಟಿಲ್ಲ, ಅದು ಇಲ್ಲವೇ ಇಲ್ಲ, ಅದಕ್ಕೆ ಬಿಟ್ಟಿದ್ದೇನೆ ಅಂತಂತಾನೆ ಅಷ್ಟೆ. ಇದು ಒಂದು ತ್ಯಾಗನೇನ? ಆದರೆ ಸನತ್ ಸುಜಾತ ಹೇಳ್ತದೆ, ಯಾವ ಥರದಿಂದ ತ್ಯಾಗ ಮಾಡಿದರೂ ಒಂದು ಅರ್ಥದಲ್ಲಿ ಒಳ್ಳೆಯದೇ ಅಂತೆ. ಅದು ತ್ಯಾಗ ಅಂತೂ ಆಯ್ತಾ ಅದು. ಆದರೆ ಮೋಕ್ಷಕ್ಕೆ ಉಪಯೋಗಿ ಆಗದೇ ಇರ್ಬೋದು, ಆದರೆ ನಿನ್ನ ಮಟ್ಟಿಗೆ ಅದು ತ್ಯಾಗದಲ್ಲೇ ಸೇರ್ತದೆ ಅಂತಂತಾರೆ. ಮೋಕ್ಷಕ್ಕೆ ಉಪಯೋಗಿ ಆಗೋ ತ್ಯಾಗ ಅಂದರೆ ಎಲ್ಲವೂ ಇದ್ದು ಆಗಬೇಡ ಅಂತ ಬಿಡ್ತಾನಲ್ಲ, ಅದೇ ತ್ಯಾಗ ಅಂತ. ಅಂತೂ ಈ ತ್ಯಾಗವನ್ನು ಹೇಳಿದ್ದಾರೆ. ಇದಕ್ಕೆ ಇನ್ನೊಂದು ಅರ್ಥನೂ ಮಾಡ್ತಾರೆ. ನಚ ಕರ್ಮ ಸ್ವಸಿದ್ಧೇಶು ದುಃಖಂ ತೇನ ಚ ನ ಗ್ಲಪೇತ್ ಸರ್ವೈರೇವ ಗುಣೈರ್ಯುಕ್ತೋ ದ್ರವ್ಯವಾನಪಿ ಯೋ ಭವೇತ್ ಅಪ್ರಿಯೇ ಚ ಸಮುತ್ಪನ್ನೇ ವ್ಯಥಾಂ ಜಾತು ನ ಗಚ್ಚತಿ. ನಚ ಕರ್ಮ ಸ್ವಸಿದ್ಧೇಶು ದುಃಖಂ ತೇನ ನ ಗ್ಲಪೇತ್. ಇದು ಬಹಳ ದೊಡ್ಡ ತ್ಯಾಗ. ಬಹಳ ಖರ್ಚು ಮಾಡಿರ್ತಾನೆ, ಏನೋ ಮಾಡಿ ಅಂತೂ ಇಂತೂ ಅದರಿಂದ ಅದು ಆಗ್ತದೆ ಅಂತ ಮಾಡ್ತಿರ್ತಾನೆ. ಆದರೆ ಅದರಿಂದ ಅದು ಆಗಲ್ಲ, ದುಃಖ ಆಗಲಿಕ್ಕೆ ಶುರು ಆಗ್ತದೆ. ಆ ದುಃಖದಿಂದ ಇವ ವ್ಯಥೆ ಪಡಲ್ಲಲ್ಲ, ಅವನು ತ್ಯಾಗಿ ಅಂತ ಹೇಳ್ತಾರೆ. ಅಸಿದ್ಧೇಶು ಕರ್ಮಸು ದುಃಖಂ ನ ಗ್ಲಪಯೇತ್. ಎಷ್ಟೋ ಕರ್ಮಗಳನ್ನು ಮನುಷ್ಯ ನಾವು ಮಾಡ್ತೇವೆ, ಆದರೆ ಅದರಿಂದ ಖರ್ಚಾಗಿರ್ತದೆ ಹೊರತು ನಮಗೇನು ಸಿಗಬೇಕೋ ಆ ಸಮಯದೊಳಗೆ ಅದು ನಮಗೆ ಸಿಕ್ಕಿರಲ್ಲ. ಸಿಗದೇ ಇದ್ದಾಗ ನಮಗೆ ದುಃಖ ಬಹಳ ಆಗಿ ಎಲ್ಲದರ ಮೇಲೆ ಸಿಟ್ಟು ಬಂದು ದೇವರ ಮೇಲೆ, ಮಾಡಿಸಿದವರ ಮೇಲೆ, ವೇದದ ಮೇಲೆ, ಮಾಡ್ರಿ ಅಂತ ಹೇಳಿದ ಆಚಾರ್ಯರ ಮೇಲಂತೂ ಮುಗದೇ ಹೋಯ್ತು. ಕಡೆ ಅದನ್ನು ತಡ್ಕೊಳ್ತಾನೆ, ಇದೇನೋ ಪರೀಕ್ಷೆ ಇದೆ ಅಂತ ತಡ್ಕೊತಾನಂತೆ. ಭಾರಿ ಕಷ್ಟ ಇದು. ಈ ತ್ಯಾಗ ಬಹಳ ಕಷ್ಟ ನೋಡ್ರಿ. ಸರ್ವೈರೇವ ಗುಣೈರ್ಯುಕ್ತೋ ದ್ರವ್ಯವಾನಪಿ ಯೋ ಭವೇತ್ ಅಂತಂತ. ಹಾಗಾಗಿ ಕರ್ಮಸು ಅಸಿದ್ಧೇಶು ದುಃಖಂ ತೇನ ನ ಚ ಗ್ಲಪೇತ್. ಕಾರ್ಯಸಿದ್ಧಿ ಆಗಲಿಲ್ಲ ಅನ್ನೋ ಕಾರಣದಿಂದ ದುಃಖಕ್ಕೆ ಒಳಗಾಗದೇ ಇರೋದೇ ಬಹಳ ದೊಡ್ಡ ತ್ಯಾಗ ಅಂತಂತಾರೆ. ಎಷ್ಟು ಅದ್ಭುತ ಮಾತು. ಆಮೇಲೆ ಅಪ್ರಿಯೇಚ ಸಮುತ್ಪನ್ನಿ, ಇನ್ನೂ ಅಷ್ಟೇ ಅಲ್ಲ, ಅದ್ರ ಮ್ಯಾಲಿಂದ ಹೇಳ್ತಾನೆ, ಕಾರ್ಯಸಿದ್ಧಿ ಆಗದಿದ್ರೆ ಅಷ್ಟೇ ಹೋಗಲಿ, ಆ ಅಪ್ರಿಯ ಯಾರೋ ಬಂದು ನೋಡಿದ್ರೆ, ನಾವು ಮೊದಲೇ ಹೇಳಿದ್ವಿ ಅದಕ್ಕೆ ಕೈ ಹಾಕಬೇಡ್ರಿ ಅಂತ. ಅಲ್ರಿ, ನಾವು ಎಷ್ಟು ಸಲ ಹೇಳಿರಲಿಲ್ಲ ನಿಮ್ಗೆ ಕೈ ಹಾಕಬೇಡ್ರಿ ಅಂತ. ಹಾಕಿದ್ರಿ ನೋಡ್ರಿ, ಸಿಕ್ತಾ ನಿಮಗೆ? ಏನು ಹಣೆ ಬಾರ, ರೊಕ್ಕನೂ ಹೋಯ್ತು. ಎಲ್ಲರೂ ಹೆಂಗೆ ಬೈತಿದ್ದಾರೆ ನೋಡ್ರಿ. ಹಿಂಗೆ ಅಪ್ರಿಯೇಚ ಸಮುತ್ಪನ್ನಿ, ಹಿಂಗೆ ಅಪಕೀರ್ತಿ ಬರ್ತದೆ, ಅಪಮಾನ ಮಾಡ್ತಾರೆ. ಮಾಡೋದು ಒಳ್ಳೆ ಕೆಲಸನೇ ಮಾಡಲಿಕ್ಕೆ ಹೊರಟಿರ್ತಾನೆ, ಆದರೆ ಅವನಿಗೆ ಅದು ಸಿದ್ಧಿ ಆಗಲ್ಲ. ಹಣವೂ ಖರ್ಚಾಗ್ತದೆ, ದುಃಖ ಆಗಬೇಕು, ಆಗ ದುಃಖ ಪಡಲ್ಲ. ಅಷ್ಟೇ ಅಲ್ಲದೆ ಅಪಕೀರ್ತಿ ಬರ್ತದೆ, ಅಪ್ರಿಯ ಆಗ್ತದೆ, ಆದರೂ ವ್ಯಥಾಂ ಜಾತು ನ ಗಚ್ಚತಿ. ಅದು ದುಃಖಕ್ಕೆ ಹೋಗಲ್ಲ. ಹೌದಾ, ಇರಲಿ ಅಂತ, ದುಃಖ ಆಗಲ್ಲ. ಆ ದುಃಖವನ್ನು ಯಾರು ಸಹಿಸ್ತಾನಲ್ಲ, ಇದು ತ್ಯಾಗ ಅಂತ ಕರೀತಾರಂತೆ. ಇಷ್ಟಾನ್ ಪುತ್ರಾಂಶ್ಚ ದಾರಾಂಶ್ಚ ನಯಾಚೇತ ಕದಾಚನ, ಇದು ತ್ಯಾಗ ಅಂತ. ಎಷ್ಟೇ ಇಷ್ಟರಿರ್ಬೋದು, ಹೆಂಡತಿ ಹಾಗೂ ಮಕ್ಕಳು, ಸೇವಕರು, ಮನೆಯೊಳಗಿರುವವರು, ಅವ್ರ ಹತ್ರ ಹೋಗಿ ಕೈ ಆಚದೇ ಇರೋದಂತೆ. ಅವ್ರ ಹತ್ರ ಕೈ ಆಚಬಾರ್ದು. ಇದು ಕೊಡು, ಅದು ಕೊಡು ಅಂತ ಹೆಂಡತಿಯನ್ನೋ, ಮಕ್ಕಳನ್ನೋ, ಮತ್ತು ಇಷ್ಟರನ್ನೋ, ಇಷ್ಟಾನ್ ಪುತ್ರಾನ್ ದಾರಾನ್ ನಯಾಚೇತ ಕದಾಚನ.
ನಿನಗದು ಬೇಕಿರಬಹುದು, ಆದರೆ ಬೇಡಿ ಇಸಿಕೊಳ್ಳುವಂಥ ದೈನ್ಯಕ್ಕೆ ಹೋಗಬೇಡ. ಅದೇ ತ್ಯಾಗ ಅಂತ ಕರೀತಾರೆ. ಇದೇ ತ್ಯಾಗ. ತ್ಯಾಗ ಅಂದರೆ ಏನು? ಮತ್ತೆ ಭಾಳ ಜನ ತ್ಯಾಗದ ಅರ್ಥ ಇವೆಲ್ಲ ಗೊತ್ತಾಗಿಲ್ಲ ಅವರಿಗೆ, ಏನೇನೋ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನೀ ಕೈ ಚಾಚಿದಿ ಅಂದರೆ ತ್ಯಾಗ ಇಲ್ಲ ಅಂತ ಅರ್ಥ. ಕೈ ಚಾಚದೆ ನಿನ್ನನ್ನು ನಿಗ್ರಹಿಸಿಕೊಂಡಿ ಅಂದರೆ ತ್ಯಾಗಿ ಅಂತ ಅರ್ಥ. ಅರ್ಹತೆ ಯಾಚಮಾನಾಯ ಪ್ರದೇಯಂ ತಚ್ಚುಭಂ ಭವೇತ್ ಅಪ್ರಮಾದಿ ಭವೇತ್ ಏತೈಹಿ ಸಚಾಪ್ಯಷ್ಟಗುಣೋ ಭವೇತ್ ಅಂತಂತ. ಅರ್ಹತೆ ಯಾಚಮಾನಾಯ ಪ್ರದೇಯಂ ತಚ್ಚುಭಂ ಭವೇತ್. ಈಗ ದಾನ ಪಡೀಲಿಕ್ಕೆ ಅರ್ಹ ಅಂತಾದಾಗ, ದಾನ ಪಡೀಲಿಕ್ಕೆ ಅರ್ಹ ಅಂತಾಗಿರ್ತಾನೆ, ಅರ್ಹನಾದವನು ಬಂದು ಹೋಗಿ ಕೇಳ್ತಾನೆ ಕೊಡು ನನಗೆ ಅಂತ. ಅಧಿಕಾರದಿಂದ ಕೇಳಲಿಕ್ಕಿದೆ ಅಂತ ಕೆಲವು ಕಡೆ ಹೇಳಿದ್ದಾರೆ. ಇಂತಿಂಥವುಗಳಿಗೆಲ್ಲ ಅಧಿಕಾರದಿಂದ ಕೇಳಬೇಕಂತೆ, ದೈನ್ಯದಿಂದ ಅಲ್ಲ. ಅದಕ್ಕೆ ಅರ್ಹತೆ ಯಾಚಮಾನಾಯ ಅಂದರೆ ದಾನ ಇಸ್ಕೊಳ್ಳುವ ಅರ್ಹತೆ ಇದ್ದು ಯಾಚಮಾನಾಯ ಯಾಚನೆ ಮಾಡಲಿಕ್ಕೆ ಅಂತ ಬಂದಾಗ ಅಂಥವನಿಗೆ ಪ್ರದೇಯಂ ಕೊಟ್ಬಿಡ್ಬೇಕಂತೆ. ಅವನಿಗೆ ಅರ್ಹತೆ ಇದೆ ಅಂಥೇಳೇ ಬಂದು ಕೇಳ್ತಿದ್ದಾನೆ, ಅಂಥವನಿಗೆ ಕೊಟ್ಟರೆ ತಚ್ಚುಭಂ ಭವೇತು, ತಕ್ಷಣದಲ್ಲಿ ಭಗವಂತ ಅವನಿಗೆ ಮಂಗಳವನ್ನು ಉಂಟು ಮಾಡ್ತಾನೆ ಕೊಟ್ಟದ್ದಕ್ಕೆ. ಅಪ್ರಮಾದಿ ಭವೇದೇತೈಹಿ ಅಂತಂತ. ಹೀಗೆ ಇಷ್ಟೊತ್ತು ತನಕ ಹೇಳಿದ ತ್ಯಾಗದ ವಿಷಯದೊಳಗೆ ಈ 32 ಮತ್ತು 31ನೇ ಶ್ಲೋಕದಲ್ಲಿ ಏನು ಹೇಳ್ತಲ್ಲ, ಅದು ತ್ಯಾಗದ 4-5ನೇದ್ದು ಅಂತ ಹೇಳ್ತಾರೆ. ಅಂದರೆ ಕರ್ಮ ಮಾಡಿಯೂ ಸಿದ್ಧಿಸದೇ ಇದ್ದಾಗ ದುಃಖ ಮಾಡಿಕೊಳ್ಳದೆ ಇರೋದು ಅಂತೇನು ಬಂತಲ್ಲ, ಅದೊಂದು ತ್ಯಾಗ. ಕರ್ಮ ಮಾಡಿಯೂ ಅಪ್ರಿಯ ಆದಾಗ, ಅಪ್ರಿಯ ಆದರೂ ವ್ಯಥೆ, ಮಾನಸಿಕವಾಗಿ ವ್ಯಥೆ ಪಡದೇ ಇರುವುದಿದೆಯಲ್ಲ, ಅದೊಂದು ತ್ಯಾಗ. ಆಮೇಲೆ 6 ಇಷ್ಟಾನ್ ಪುತ್ರಾಂಶ್ಚ ದಾರಾಶ್ಚ, ಎಷ್ಟೇ ತನ್ನ ಹೆಂಡತಿ ಎಷ್ಟೇ ಸಲಿಗೆ ಇದ್ದರೂ ತನ್ನ ಮಕ್ಕಳು ಅವರನ್ನು ಹೋಗಿ ಕೈ ಚಾಚದೇ ಇರೋದಿದೆಯಲ್ಲ, ಅದೊಂದು ತ್ಯಾಗ ಅಂತ. ಹೀಗೆ 6 ತ್ಯಾಗದೊಳಗೆ 3ನೇ ತ್ಯಾಗ ಅಂತ ಒಂದು ಆವಾಗಲೇ ಹೇಳಿದ್ರಲ್ಲ, ಯಾವುದದು? ಕಾಮತ್ಯಾಗ ತೃತೀಯ ವೈ ದುಷ್ಕರ ಅಂತ ಆವಾಗಲೇ ಹೇಳ್ತಂತೆ. ಈ 6 ತ್ಯಾಗಗಳಲ್ಲಿ ಆ 3ನೇ ತ್ಯಾಗ ಅಂತೇನಿದೆಯಲ್ಲ, ಅದು ಬಹಳ ದುಷ್ಕರವಾದದ್ದು. ಅದೊಂದನ್ನು ಮಾಡ್ಕೊಂಡ್ಬಿಟ್ಟು ಅಂತಂದರೆ ಈ 6ರೊಳಗೆ ಈ 3ನೇದು ಸಿಕ್ಕಿದ್ರೆ ಉಳಿದ 5 ಇದ್ರ ಹಿಂದೆ ಬರ್ತಾವೆ ಅಂತ ವ್ಯಾಖ್ಯಾನ ಮಾಡಿಬಿಟ್ಟು. ಇನ್ನು ದಮಃ, ತ್ಯಾಗ, ಅಪ್ರಮಾದಿ ಅಂತ 3 ಹೇಳಿತ್ತು. ಅದರಲ್ಲಿ ದಮದ ವಿವರಣೆ ಕೊಟ್ಟರು, ತ್ಯಾಗದ ವಿವರಣೆ ಕೊಟ್ಟರು. ತ್ಯಾಗದ ವಿವರಣೆ ಕೊಡುವಾಗ ಬಹಳ ಅದ್ಭುತವಾಗಿ ಹೇಳಿದರು. 6 ವಿಧ ತ್ಯಾಗ, 18 ವಿಧ ದೋಷ. 18 ದೋಷವನ್ನು 6 ತ್ಯಾಗಗಳಿಂದ ನಾವು ಅದನ್ನು ನಿಯಂತ್ರಿಸಬೇಕು, ಅದನ್ನು ಗೆಲ್ಲಬೇಕಾಗ್ತದೆ. ಅಪ್ರಮಾದಿ ಅಂತ ಮತ್ತೊಂದು ಬಂತು. ಅಪ್ರಮಾದದ ವಿವರಣೆಯನ್ನು ಕೊಡ್ತಾರೆ. 6:30 ಆಯಿತಾ? ನಾಳೆ ದಿವಸ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.